ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ಧನ್ಯಾಷ್ಟಕಂ ಮೊದಲನೇ ಶ್ಲೋಕದಿಂದ. ತಜ್ಞಾನಂ ಪ್ರಶಮಕರಂ ಯದೀಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಭುವಿ ಪರಮಾರ್ಥನಿಶ್ಚಿತೆ ಹಾಹ. ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ ಆದೋ ವಿಜಿತ್ಯ ವಿಷಯಾನ್ ಮದಮೋಹರಾಗ. ದ್ವೇಷಾದಿಶತ್ರುಗಣಮಾಹೃತಯೋಗರಾಜ್ಯಾಃ ಜ್ಞಾತ್ವಾ ಮೃತಂ ಸಮನುಭೂಯ ಪರಾತ್ಮವಿದ್ಯಾ. ಕಾಂತಾಸುಖಂ ವನಗೃಹೇ ವಿಚರಂತಿ ಧನ್ಯಾಃ. ತ್ಯಕ್ತ್ವಾ ಗೃಹೇ ರತಿಮದೋ ಗತಿಹೇತುಭೂತಾಂ. ಆತ್ಮೇಚ್ಛಯೋಪನಿಷದರ್ಥರಸಂ ಪಿಬಂತಃ. ವೀತಸ್ಪೃಹ ವಿಷಯಭೋಗಪದೇ ವಿರಕ್ತಾಃ. ಧನ್ಯಾಶ್ಚರಂತಿ ವಿಜನೇಷು ವಿರಕ್ತಸಂಗಾಃ. ತ್ಯಕ್ತ್ವಾ ಮಮಾಹಮಿತಿ ಬಂಧಕರೇ ಪದೇ ದ್ವೇ. ಮಾನಾವಮಾನಸದೃಶಾ ಸಮದರ್ಶಿನಶ್ಚ ಕರ್ತಾರಮನ್ಯಮವಗಮ್ಯ ತದರ್ಪಿತಾನಿ. ಕುರ್ವಂತಿ ಕರ್ಮ ಪರಿಪಾಕ ಫಲಾನಿ ಧನ್ಯಾಃ. ತ್ಯಕ್ತೈಷಣಾತ್ರಯಮವೇಕ್ಷಿತ ಮೋಕ್ಷಮಾರ್ಗ. ಭೈಕ್ಷಾಮೃತೇನ ಪರಿಕಲ್ಪಿತ ದೇಹಯಾತ್ರಾಃ. ಜ್ಯೋತಿಃ ಪರಾತ್ ಪರತರಂ ಪರಮಾತ್ಮಸಂಜ್ಞಂ. ಧನ್ಯಾ ದ್ವಿಜಾರಹಸಿ ಹೃದ್ಯವಲೋಕಯಂತಿ. ಐದು ಶ್ಲೋಕವನ್ನು ನೋಡಿದ್ದೀವಿ, 3 ಬಾಕಿ ಇದೆ. ಶಂಕರರು ಜ್ಞಾನಿಯ ಮನಸ್ಥಿತಿಯನ್ನು ತಿಳಿಸ್ತಿದ್ದಾರೆ. ಜ್ಞಾನಿಗಳು ಧನ್ಯರು, ಮುಕ್ತರು, ಸಿದ್ಧಪುರುಷರು, ಕೃತಕೃತ್ಯರು. ಜೀವನದಲ್ಲಿ ಏನು ಗಳಿಸಬೇಕು ಗಳಿಸಿ ಆಯಿತು. ಚಿಕ್ಕ ವಯಸ್ಸಲ್ಲೇ ಜೀವನದಲ್ಲಿ ಏನು ಗಳಿಸಬೇಕು ಗಳಿಸ್ಬಿಟ್ರೆ ಮಿಕ್ಕಿರುವಂತಹ ಸಮಯ ಅಲ್ಲ ಆಟ. ನಾವು ಆಟ ಆಡ್ತಾನೆ ಇರ್ತೀವಿ, ಅದಕ್ಕೆ ನಮಗೆ ಗುರಿನ ಮುಟ್ಟಲ್ಲ. ಗುರಿ ಏನು ಅಂತ ನಾವು ಜೀವನದಲ್ಲಿ ತಿಳಿದುಬಿಟ್ರೆ ಅದನ್ನು ಗಳಿಸಿದ ಮೇಲೆ ಮಿಕ್ಕಿರುವಂತಹ ಸಮಯ ಅಂದರೆ ಪ್ರಾರಬ್ಧ ಎಲ್ಲಿವರೆಗೂ ಈ ಶರೀರವನ್ನು ನಡೆಸ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ಅದು ಆಟ. ಆತ್ಮಜ್ಞಾನವನ್ನು ತಿಳಿದ ಮೇಲೆ ಜೀವನ ಆಟವಾಗಿರಬೇಕು.
ಆತ್ಮಜ್ಞಾನವನ್ನು ತಿಳಿಲಿಲ್ಲ ಅಂದರೆ ಜೀವನ ಕಷ್ಟವಾಗಿರುತ್ತೆ, ಎದುರಿಸೋಕ್ಕೆ ಯಾರಿಗೂ ಆಗಲ್ಲ. ಪ್ರತಿಯೊಂದು ಸನ್ನಿವೇಶವು ಏನಾಗುತ್ತೆ, ಒಂದು ಆಬ್ಸ್ಟಿಕಲ್ ಅಂತ ತಿಳಿಯುತ್ತೆ. ಅದೇ ಆತ್ಮಜ್ಞಾನ ಇದ್ದರೆ, ಈ ರೀತಿ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನ ಇದ್ದರೆ ಬರುವಂತಹ ಪ್ರತಿಯೊಂದು ಅಡಚಣೆಗಳು, ಆಬ್ಸ್ಟಿಕಲ್ಸು ಅದೊಂದು ಲೀಲೆ. ಆತ್ಮಜ್ಞಾನಿಗೆ ಆತ್ಮಜ್ಞಾನ ಬಂದ ಮೇಲೆ ಈ ಇಚ್ಛಾ ಶುರುನಲ್ಲಿ ಹೇಳಿದ್ನಲ್ಲ, ಅರ್ಥಕಾಮ ಇಚ್ಛಾ ಧರ್ಮ ಇಚ್ಛಲ್ಲ ಅವನಿಗೆ ಭೂಷಣ. ಅದು ಲೋಕಸಂಗ್ರಹಮೇ ವಾಪಿ ಸಂಪಶ್ಯನ್ ಕರ್ತೃಮರ್ಹಸಿ. ಆ ರೀತಿಯಾಗಿ ಒಂದೊಂದೇ ಉಪದೇಶವನ್ನು ಆಚಾರ್ಯರು ನಮಗೆ ಕೊಟ್ಟರು. ನೀವು ಜ್ಞಾನಿಗಳಾಗಬೇಕು ಅಂದರೆ, ನಾವು ಜ್ಞಾನಿಗಳಾಗಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ಏನು ಮಾಡಬೇಕು, ವೇದಾಂತ ವಿಚಾರದಲ್ಲಿ ವೇದ ಅಂತಭಾಗ, ವೇದಾಂತದಲ್ಲಿ ನಮಗೆ ಆಸಕ್ತಿ ಬರಬೇಕು. ಮೊಟ್ಟ ಮೊದಲಿಗೆ ಅದು ಅಚಲವಾದ ಆಸಕ್ತಿ, ಶ್ರದ್ಧೆ. ಅದಾದ ಮೇಲೆ ಮನಸ್ಸಿನಲ್ಲಿರುವಂತಹ ವಿಘ್ನಗಳು, ಹೊರಗಡೆ ನಾವೆಲ್ಲರೂ ಶುಭ್ರರು. ಹೇಗೆ ಒಳ್ಳೆಯ ವಸ್ತ್ರವನ್ನು ಹಾಕೊಳ್ತೀವಿ, ಒಗ್ದಿರುವಂತಹ ಬಟ್ಟೆಗಳನ್ನು ಹಾಕ್ಕೊಂಡು ಸೆಂಟೆಲ್ಲ ಹಾಕೊಳ್ತೀವಿ, ವಿಭೂತಿ ಕುಂಕುಮ ಗಂಧ ಅದೆಲ್ಲ ಹಾಕ್ಕೊಳ್ತೀವಿ. ಇವತ್ತೊಂದು ವಿಡಿಯೋ ಕಳಿಸಿದ್ರೆ ನೋಡ್ತಿದ್ದೆ. ಒಬ್ಬರು ಸ್ವಾಮಿಗಳು ಅಲ್ಲಿ ಮಠದಲ್ಲಿ, ಶೃಂಗೇರಿ ಹತ್ತಿರ ಒಂದು ಮಠ ಇದೆ, ಅದಲ್ಲ ವಯಸ್ಸಾದ ಯತಿಗಳೊಬ್ಬರು, ವಯಸ್ಸಾದವರು ತುರ್ಯಾಶ್ರಮವನ್ನು ತಗೊಂಡಿದ್ದಾರೆ. ಏನೋ ಹೆಸರು ಅವ್ರದ್ದು, ವಯಸ್ಸಾಗಿದೆ. ಅದು ನಮ್ಮ ಸನ್ನಿಧಾನವೇ ಅವ್ರಿಗೆ ದೀಕ್ಷೆ ಎಲ್ಲ. ಅದು ದ್ವಾರಕಾ ಯತಿಗಳು ಬ್ರ್ಯಾಂಚ್ ಅದು. ಗೋಪಾಲ ತೀರ್ಥ ಸ್ವಾಮಿಗಳು. ಅದು ಯಾಕೆ ಹೇಳಿದೆ ಅಂದರೆ, ಔಟ್ ಆಫ್ ಕಾಂಟೆಕ್ಸ್ಟ್ ಬಟ್ ಇನ್ ಕಾಂಟೆಕ್ಸ್ಟ್ ಆಲ್ಸೋ. ಅದು ಸನ್ಯಾಸ ತೊಗೊಳ್ಬೇಕಾದ್ರೆ ಸಂಕಲ್ಪ ಅಲ್ಲ, ಇದಿದೆ. ಏನೆಲ್ಲ ಸನ್ಯಾಸಿ ಆದವನು ಏನು ಮಾಡಬೇಕು ಅಂತ ನನಗೆ ಅನಿಸ್ತು. ಇದೆಲ್ಲ ಪ್ರಮಾಣ ಮಾಡಿ ಏನೂ ಮಾಡ್ತಿಲ್ವಲ್ಲ ಹಾಗೆ ಅಂತ. ನಾನಂತಲ್ಲ, ಎಲ್ಲರೂ ಅದೇ ಇದರಲ್ಲಿ. ಅದೇ ಅವರು ಶಿವಕುಮಾರ್ ಶರ್ಮರು ಓದ್ತಾ ಇದ್ರು ಅದನ್ನು. ಅದೇ ಕಿವಿಗೆ ಕೇಳಿಸ್ಕೊಳ್ತಿದ್ದಾರೆ. ಇದು ಏಷಣತ್ರಯ ತ್ಯಾಗ ಅಂಥೇಳಿ ನೀರು ಬಿಟ್ಟರು. ಭೂಹು ಭುವಃ ಸುವಃ ಸನ್ಯಸ್ತಮಯ ಅಂತ ಹೇಳಿ ನೀರು ಬಿಟ್ಟಿದ್ದಾಯಿತು. ಶಿಖೆ ಎಲ್ಲ ತೆಗೆದಿದ್ದಾಯಿತು, ಉಪವೀತ ಎಲ್ಲ ತೆಗೆದಿದ್ದಾಯಿತು, ಅದನ್ನು ಬಿಟ್ಟಿದ್ದಾಯಿತು. ಆಮೇಲೆ ಸೂರ್ಯ ನೋಡ್ಕೊಂಡು ಹೇಳಿ ಅಂತಿದ್ರು ಅವರು ಪ್ರಾರ್ಥನೆ ಮಾಡಿ. ಏನು ಅಂತಂದರೆ, ಕೇಳಿಸ್ತಾ ಇಲ್ವಾ ಸ್ವಲ್ಪ? ಅಷ್ಟು ವಯರ್ ಬರುತ್ತಾ ಹೇಗೆ? ಇದ್ರ ಮೇಲೆ ಇಟ್ಬಿಟ್ರೆ ಆಗುತ್ತಾ ನೋಡಿ. ಹರಿ ಓಂ. ಇವಾಗ ಪರವಾಗಿಲ್ವಾ? ಕೇಳಿಸ್ತಾ ಇದೆಯಾ? ಹಾಂ. ಅಲ್ಲ ಅವ್ರಿಗೇನಾದ್ರು ಅಲ್ಲ ಇವ್ರಿಗೆ ನಿಮ್ಗೇನು ತೊಂದರೆ ಇಲ್ವಾ? ಎಕೋ ಬರ್ತಾ ಇದೆ. ಎಲ್ಲಿಡಬೇಕಿಲ್ಲ ಅಂದರೆ ಹರಿ ಓಂ. ಇಲ್ಲ, ನಾ ಜೋರಾಗಿ ಮಾತಾಡ್ತೀನಿ ಅಷ್ಟೇ.
ವಿಷ್ಣುರು ಇದಂ ವಿಷ್ಣುರ್ವಿಚಕ್ರಮೇ ತ್ರಯಧಾ ನಿದದೆ ಪದಂ ಸಮೂಲಮಸ್ಯ ಭಾಗುಂ ಸುರೇ. ಸರಿ, ಆಚಾರ್ಯರು ಅವರು ಯತ್ಯಾಶ್ರಮವನ್ನು ತಗೊಂಡು ಮಂತ್ರವನ್ನು ಹೇಳ್ತಿದ್ರು. ಯತಿಗಳು ಹೇಗಿರಬೇಕು ಸನ್ಯಾಸವನ್ನು ತಗೊಂಡ್ಮೇಲೆ ಅಂತ. ಒಂದೊಂದು ವಾಕ್ಯನೂ ಅದು ಅಚ್ಚಾಕಬೇಕು. ಆ ಥರ ವಾಕ್ಯ. ವೈದಿಕ ಕರ್ಮ ಮಾಡೋ ಹಾಗಿಲ್ಲ, ಪೂಜೆ ಮಾಡೋ ಹಾಗಿಲ್ಲ, ಜಪ ಮಾಡೋ ಹಾಗಿಲ್ಲ. ಅದು ಬಿಡಿ, ಪರವಾಗಿಲ್ಲ, ಮಠಕ್ಕೇನೋ ಒಂದು ಸಂಪ್ರದಾಯ ಅಂತ ಹೇಳಿ ನಾವೆಲ್ಲ ನಿಭಾಯಿಸ್ಬಿಡ್ಬೋದು. ಆಶ್ರಮಕ್ಕೇನೋ ಗುರುಗಳು ಕೊಟ್ಟಿದ್ದಾರೆ, ಉಪದೇಶ ಆಗಿದೆ ಹಾಗೆ ಅಂತಲ್ಲ. ಹಾಡು ಕೇಳೋ ಹಾಗಿಲ್ಲ, ಡ್ಯಾನ್ಸ್ ನೋಡೋ ಹಾಗಿಲ್ಲ, ನೃತ್ಯ ನೋಡೋ ಹಾಗಿಲ್ಲ, ಪ್ರೋತ್ಸಾಹ ಮಾಡೋ ಹಾಗಿಲ್ಲ. ಹಲವಾರು ಧರ್ಮ ಕಾರ್ಯಕ್ರಮಗಳೆಲ್ಲ ಆಗುತ್ತೆ. ಎಲ್ಲ ಕೂತಿರ್ತೀವಿ, ಅಲ್ಲಿ ನೃತ್ಯ ಮಾಡ್ತಿರ್ತಾರೆ, ನಾವು ನೋಡ್ತಿರ್ತೀವಿ. ಇಲ್ಲಿ ಪ್ರಮಾಣ ಮಾಡಿರ್ತೀವಿ, ನೋಡಬಾರ್ದು, ಪ್ರೋತ್ಸಾಹ ಮಾಡಬಾರ್ದು, ಗಾನವನ್ನು ಕೇಳಬಾರ್ದು, ಯಾಕಂದರೆ ಅದು ಒಂದು ವಿಕ್ಷೇಪ ಯತಿಗಳಿಗೆ ಹಾಗೆ ಅಂತ. ಬಟ್ ಅದೆಲ್ಲ ಬಿಟ್ಟಿದ್ದಾಯಿತು. ಈಗ ಎಷ್ಟು ಕಾಂಪ್ರಮೈಸ್ ಮಾಡಿದ್ದೀವಿ ಅಂದರೆ, ಎಲ್ಲ ಆಶ್ರಮವೂ ಕಾಂಪ್ರಮೈಸೇ. ಕೊನೆಗೆ ಬ್ರಹ್ಮಚಾರ್ಯ ಆಶ್ರಮ ಕಾಂಪ್ರಮೈಸು, ಪರವಾಗಿಲ್ಲ, ಇದ್ರ ಜೊತೆಗೆ ಅದು ಒತ್ಕೊಪುಟ, ಅದಾಯಿತು. ವೇದದ ಜೊತೆಗೆ ಲೌಕಿಕ ವಿದ್ಯೆನೂ ಆಯಿತು, ಯಾಕಂದ್ರೆ ಹೊಟ್ಟೆ ತುಂಬಬೇಕು. ಗೃಹಸ್ಥಾಶ್ರಮವೂ ಕಾಂಪ್ರಮೈಸೇ. ಪಂಚಮಹಾಯಜ್ಞ ಹೇಳಿತ್ತು, ಅದು ಪರವಾಗಿಲ್ಲ, ಹಕ್ಕಿಗೆ ಊಟ ಹಾಕು, ಗಿಡಕ್ಕೆ ನೀರಿಡು. ಪಂಚಮಹಾಯಜ್ಞೆಲ್ಲ ಅದು ಇಲ್ಲವೇ ಇಲ್ಲ ವೇದದಲ್ಲಿ, ಅದನ್ನು ಸೇರಿಸ್ಕೊ, ಆಯಿತಾ. ಸಂಧ್ಯಾವಂದನೆ ಮಾಡೋಕ್ಕಾಗಲ್ವ, ಆದಿತ್ಯ ಹೊರತೆಗೆ ಹೇಳ್ಕೊಂಡು ಆಫೀಸ್ಗೆ ಹೊರಡು ಹೇಳಿ ಆ ಲೆವೆಲ್ಗೆ ಬಂದಿದ್ದಾಯಿತು. ಇನ್ನು ವಾನಪ್ರಸ್ಥಾಶ್ರಮ ಅಂತೂ ಕೇಳಿಬಿಡಿ, ಶುರುವಿನಲ್ಲೇ ಎಕ್ಸ್ಟಿಂಕ್ಟ್ ಅಂದ್ಬಿಟ್ಟೆ, ಅದು ಇಲ್ಲವೇ ಇಲ್ಲ. ಇನ್ನು ನಮ್ಮದು ಹಾಗೆ. ಯೋಚನೆ ಮಾಡಿ, ಆ ವಾಕ್ಯ ಎಲ್ಲ ಓದ್ತಿದ್ದಾಗ ಅನಿಸುತ್ತೆ, ಇದೆಯೇ ಅವಾಗಿದ್ದಿದ್ದು ಹುಮ್ಮಸ್ಸು ತಗೊಂಡ್ಮೇಲೆ ಇಲ್ವಲ್ಲ ಅಂತ. ನಾ ಹಾಗಲ್ಲ, ಜನರಲಿ ಹೇಳ್ತಾರೆ. ನಾ ಓಪನಾಗಿ ಮುಕ್ತವಾಗಿ ಹೇಳಬೇಕು ಅಂದರೆ, ನಮ್ಮ ಗುರುಗಳು ಏನು ನನ್ನಿಂದ ಪ್ರಮಾಣ ಮಾಡಿಸ್ಕೊಂಡ್ರೋ ಅದನ್ನ ಇವತ್ತಿಗೂ ಬಿಡದೆ ಪಾಲಿಸ್ತಾ ಇದ್ದೀನಿ. ವೇದಾಂತವನ್ನು ಹೇಳಬೇಕು, ಆಸಕ್ತರಿದ್ದಾರೋ ಯೋಗ್ಯರಿದ್ದಾರೋ ನಿಮ್ಮ ಮುಂದೆ ಇದ್ದಾರೋ ನೀವು ಹೇಳಿ, ಯಾರೂ ಇಲ್ಲ ಅಂದರೆ 3 ಕಲ್ಲಿಟ್ಕೊಂಡು ಹೇಳಿ ಅಂತ ಹೇಳಿದ್ರು. ಅದನ್ನೇನು ಪಾಲಿಸಿ ಅಲ್ಲ, ಕಲ್ಲು ಥರ ಅಂತಲ್ಲ, ಕಲ್ಲಿಟ್ಕೊಂಡು ಹೇಳಬೇಕು. ಅಂದರೆ ಚಿಂತನೆ, ಪ್ರವಚನ ಕೊಡೋದು ನನ್ನ ಪ್ರಶಂಸೆಗಂತಲ್ಲ, ನನಗದೊಂದು ಅನುಸಂಧಾನ ಆಗಬೇಕು ಅಂತಷ್ಟೆ. ಆ ರೀತಿಯಾಗಿ. ಮತ್ತು ಯಾವುದೇ ಸಾಮಾಜಿಕವಾದ ಕಾರ್ಯಗಳಿಗೆ ಹೋಗಬಾರ್ದು, ಸ್ಟೇಜ್ ಹತ್ತಬಾರ್ದು. ಸಾಮಾಜಿಕವಾಗಿರುವಂತಹ ಕಾರ್ಯಗಳಿಗೆ ಸ್ಟೇಜೇ ಹತ್ತಬಾರ್ದು. ಅದೆಲ್ಲ ಹೇಳಿ ಪ್ರಮಾಣವನ್ನು ಮಾಡಿಸ್ಕೊಂಡು, ಇನ್ನು ವಿಶೇಷವಾಗಿ ಕೆಲವುದೆಲ್ಲ ಹೇಳಿದರೆ ಅದೊಂದು ತುಂಬ ಅಭಿಷೇಕ ಮಾಡಬಾರ್ದು, ಹೋಗಬಾರ್ದು ಒಂದು. ಅದೊಂದು ಇಲ್ಲಿ ತಪ್ಪು ಮಾಡಿಬಿಟ್ಟೆ, ಇಲ್ಲಿ ಶ್ರೀಚಕ್ರ ದೇವಸ್ಥಾನಕ್ಕೆ ಬಂದು. ಸೊ ಅದು ಅವರೇ ಹೇಳಿ ಪ್ರಮಾಣ ಮಾಡಿಸಿದ್ದು, ಸನ್ಯಾಸಿ ಹೀಗೆ ಇರಬೇಕು ಹಾಗೆ ಅಂತ. ಸೊ ಆದಷ್ಟು ಕಾಂಪ್ರಮೈಸ್ ಇಲ್ಲದೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು 3 ಕಾಲ ಹೊತ್ತದಲ್ಲೂ ಪ್ರತಿನಿತ್ಯ ಗೀತಾ ಪಾರಾಯಣ ಪೂರ್ತಿ 18 ಅಧ್ಯಾಯವು ನಿತ್ಯ ಪಾರಾಯಣ ಬೆಳಗ್ಗೆ ಇದ್ದಿದ್ದ ತಕ್ಷಣ ಅದೇ. ಆಮೇಲೆ ಸ್ವಲ್ಪ ಆಶ್ರಮಕ್ಕೆ ಹಣ ಬೇಕಲ್ಲ, ಕಾಂಟ್ರಿಬ್ಯೂಷನ್ ಬೇಕಲ್ಲ, ಅದಕ್ಕೊಂದು ಶ್ರೀಚಕ್ರ ಪೂಜೆ. ಅಮ್ಮನವರು ಆ ಥರ ಕರ್ಕೊಂಡು ಬಂದ್ರೇ ಚೆನ್ನಾಗಿ ಬರೋದು. ಮಧ್ಯಾಹ್ನ ವೇದಾಂತ ಎಲ್ಲ ಹೀಗೆ. ಅದು ಯಾತಕ್ಕೆ ಬಂತು ಅಂದರೆ, ಯಾಕೋ ಬಂತು ಸಡನ್ನಾಗಿ, ಔಟ್ ಆಫ್ ಕಾಂಟೆಕ್ಸ್ಟ್. ಯತಿಯ ಮನೋಧರ್ಮ, ಜ್ಞಾನಿಗಳು ಅಂತಂದರೆ ಈ ವೇದಾಂತ ವಿಚಾರದಲ್ಲಿ ಯಾರಿರ್ತಾರಲ್ಲ ಅವರೆಲ್ಲ ಜ್ಞಾನಿಗಳು. ಗೃಹಸ್ಥಾಶ್ರಮದಲ್ಲಿ ಇದ್ರೂ, ವ್ಯವಹಾರದಲ್ಲಿದ್ದರೂ ಈ ಚಿಂತನೆಗಳಿದ್ದರೆ ಅವರು ಜ್ಞಾನಿಗಳು. ಆ ರೀತಿಯಾಗಿ ಮನಸ್ಸಿನ ಚಂಚಲತೆನೆಲ್ಲ ಕಮ್ಮಿ ಮಾಡಿಕೊಂಡು ಅರಿಷಡ್ ವರ್ಗಗಳನ್ನೆಲ್ಲ ಹೋಗಿಸಿ ವಿವೇಕ, ಸತ್ಸಂಗ, ಸಂಕಲ್ಪ, ಪ್ರತಿಪಕ್ಷ ಭಾವನ ಹಾಗೂ ಪ್ರಾರ್ಥನಾ ಪ್ರತಿನಿತ್ಯ ಮಾಡಬೇಕಿದೆ. ತುಂಬ ಇಂಪಾರ್ಟೆಂಟ್. ಇದನ್ನು ಮಾಡಿಕೊಂಡು ಆಮೇಲೆ ರಾಗದ್ವೇಷವನ್ನು ಆದಷ್ಟು ಕಮ್ಮಿ ಮಾಡ್ತಾ ಬರಬೇಕು. ಬಹಳ ಕಷ್ಟ ಅದು. ಪ್ರಯತ್ನ ಪಡಲಿಲ್ಲ ಅಂದ್ರೆ ಆಗಲ್ಲ, ಪ್ರಯತ್ನ ಪಡಬೇಕು. ರಾಗದ್ವೇಷ ಕಮ್ಮಿ ಆಗೋದು ಹೇಗೆ ಅಂದರೆ, ಲೈಫಲ್ಲಿ ಅಜೆಂಡಾ ಇರಬಾರ್ದು. ಇಂತಿಂಥ ವರ್ಷಕ್ಕೆ ಹೀಗೆ ಆಗಬೇಕು, ಅದು ರಾಗದ್ವೇಷಕ್ಕೆ ಎದ್ದು ತೋರಿಸೋವಂಥದ್ದು. ಈ ವರ್ಷಕ್ಕೆ ನಾನು ಇಷ್ಟು ಮಾಡಬೇಕು, ಹೀಗೆ ಗಳಿಸ್ಬೇಕು, ಹೇಗಾಗುತ್ತೋ ಹಾಗಾಗಲಿ. ನಮಗೊಂದೇ ಮನಸ್ಸಿನಲ್ಲೇನಿರಬೇಕು, ಧರ್ಮವನ್ನು ಬಿಟ್ಟು ಆ ಕಡೆ ಹೋಗಬಾರ್ದು. ಅಂದರೆ ಆಶ್ರಮ ಧರ್ಮವನ್ನು ಬಿಟ್ಟು ತಪ್ಪು ಮಾಡಬಾರ್ದು. ಬಿಟ್ಟರೆ ಅದು ಬೇರೆ ರೀತಿಯಾಗಿ
ಯಾವುದೇ ಥರದ ಅರ್ಥಕಾಮದ ಚಿಂತನೆ. ಈಗಿನ ಕಾಲದಲ್ಲೂ ಆ ರೀತಿಯಾಗಿ ಗೃಹಸ್ಥರು ಸುಮಾರು ಜನ ಇದ್ದಾರೆ. ಏನೋ ಬೆಂಗಳೂರು, ಚೆನ್ನೈ, ಹೈದರಾಬಾದು ಅಂತಲ್ಲ, ಈಗಿನ ಕಾಲದಲ್ಲೂ ಸುಮಾರು ಜನ ಹಾಗೆ ಅಭ್ಯಾಸ ಮಾಡೋರು ಇದ್ದಾರೆ. 2 ವರ್ಷದ ಹಿಂದೆ ಕೇದಾರ್ನಾಥ್ಗೆ ಹೋಗಿದ್ವಿ. ಅಂದರೆ ಇದು ಜೊತೆ ಚಾರ್ಧಾಮ್. ನಮ್ಮ ಆಶ್ರಮಕ್ಕೆ ದೀಕ್ಷಿತರಂತ ಒಬ್ಬರಿದ್ದಾರೆ. ಅವರು ಬಂದು ವರ್ಷ ಭಾಗವತ ಸಪ್ತಾಹ, ಆಮೇಲೆ ನಾರಾಯಣೀಯಂ ಪಾರಾಯಣ, ಆಮೇಲೆ ರಾಮಾಯಣ ನವಾಹ, ವಾಲ್ಮೀಕಿ ರಾಮಾಯಣ, ಇದೆಲ್ಲ ವರ್ಷ ಮಾಡಿಸ್ತಾ ಇರ್ತೀವಿ, ಆಶ್ರಮದಲ್ಲಿ ನಡೆಯುತ್ತೆ. ಅವರು ಪಾಪ ಕರ್ಕೊಂಡು ಹೋಗಬೇಕು ಅಂತ ಚಾರ್ಧಾಮ ಕರ್ಕೊಂಡು ಹೋಗಿದ್ದೆ. ಎಷ್ಟರ ಮಟ್ಟಿಗೆ ಅವರು ವೈದಿಕರು ಅಂತಂದರೆ, ಹೋಗಿದ್ದು ಹೆಲಿಕಾಪ್ಟ್ರಲ್ಲಿ ಹೋಗಿ ಬಂದ್ವಿ, ಬರಬೇಕಂದ್ರೆ ಸಿಗಲಿಲ್ಲ, ಕಾರಲ್ಲಿ ಕರ್ಕೊಂಡು ಬಂದ್ವಿ. ಅಶ್ವ ಪಾಪ ಅಂದರೆ ಸ್ವಯಂ ಪಾಕ, ಅವರು ಇಂಡಕ್ಷನ್ ಸ್ಟವೆಲ್ಲ ತೊಗೊಂಡು ಬಂದು ನನಗೂ ಅಲ್ಲೇ ಉಳಿದು ಕಾಟೇಜಲ್ಲಿ ಉಳ್ಕೊಂಡ್ವಿ, ಅಲ್ಲೇ ಊಟ ಮಾಡಿ ಹೊರಗಡೆ ಎಲ್ಲೂ ಮಾಡೋಕೆ ಆಗಿಲ್ಲ ಅಂತ. ಅವರು ದೀಕ್ಷಿತರು, ಅಗ್ನಿಹೋತ್ರಿಗಳೆಲ್ಲ ಅಂತ ಹೇಳಿ ಬರಬೇಕಂದ್ರೆ ನಮಗೆ ಸಮಯ ಆಗಲಿಲ್ಲ, ಪೂರ್ತಿ ಉಪವಾಸ. ಅವ್ರಿಗೂ ಸ್ವಲ್ಪ ಶುಗರ್ ಇತ್ತು. ಸರಿ, ಚಾಕ್ಲೇಟ್ ಕೊಟ್ಟೆ. ಇದು ಏನು ಅಂತ ಕೇಳಿದ್ರು. ಚಾಕ್ಲೇಟ್ಗೆ ಸ್ವಲ್ಪ ತೊಗೊಳ್ಳಿ, ಏನೂ ಇಲ್ಲ, ಶುಗರ್ ಕಮ್ಮಿ ಇದೆ, ಹುಣಸೆ ಹಣ್ಣಿದ್ದು ಸ್ವಲ್ಪ. ಇದೇನು ಮನೇಲಿ ಮಾಡಿದ್ದ ಅಂತ ಕೇಳಿದ್ರು. ಚಾಕ್ಲೇಟ್ ಎಲ್ಲಿ ಮನೇಲಿ ಮಾಡ್ತಾರೆ, ಬೇಡ ಅಂತಂದ್ರೆ. ಇಲ್ಲ ಪರವಾಗಿಲ್ಲ, ಆಪತ್ತು ಕಾಲದಲ್ಲಿ ಇದೆಲ್ಲ ಪರವಾಗಿಲ್ಲ, ಮುಟ್ಟಲ್ಲ, ಪ್ರಾಣ ಹೋದರೂ ಸರಿ ಮುಟ್ಟಲ್ಲ. ಧರ್ಮವನ್ನು ನೋಡಿ ಅದೆಷ್ಟು ಭಯ ಅವರಿಗೆ, ಅದನ್ನು ಕಾಪಾಡ್ಕೊಳ್ಬೇಕು ಅಲ್ವಾ. ಇವತ್ತಿಗೂ ಇದ್ದಾರೆ. ವಯಸ್ಸು ಅವ್ರಿಗೆ 37-38 ವಯಸ್ಸು ಅಷ್ಟೇ. 3 ಜನ ಮಕ್ಕಳು ಅವ್ರಿಗೆ. ಮೊದಲನೇವಳು ಮಗಳು 9ನೇ ವಯಸ್ಸಿಗೆ ಮದುವೆ ಆಯಿತು. ಆಗಿನ ಕಾಲದಲ್ಲಿ ಹೇಗಿತ್ತೋ ಅದೆಲ್ಲ ಹೇಳಬಾರ್ದಿಲ್ಲ. ಅದಕ್ಕೆ ಆಗಿನ ಕಾಲದಲ್ಲೇ ಮದುವೆ ಆಯಿತು. ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲೇ ಮದುವೆ ಆಯಿತು. ಹುಡುಗ ದ್ವಿವೇದಿ. ಅವನು ವೇದ ಪಾಠಶಾಲೆಯಲ್ಲಿ, ಮದುವೆ ಆದಮೇಲೆ ಪಾಠಶಾಲೆಯಲ್ಲಿ ಓದ್ತಾ ಇದ್ದಾನೆ. ಈಗ ಆಕೆಗೆ 18-19, CA ಮಾಡ್ತಿದ್ದಾಳೆ, ಭರತನಾಟ್ಯಂ ಕಲಿತಿದ್ದಾಳೆ. ಈಗ ಅವನಿಗೆ 21 ವರ್ಷಕ್ಕೆ ಘನ ಅಂತ ಮುಗಿಯುತ್ತೆ. ಇವಾಗ ಮತ್ತೆ ಅವರಿಬ್ಬರು ಸೇರ್ತಾರೆ. ಅಂದರೆ ಒಂದು ಗೃಹಸ್ಥಾಶ್ರಮ ಮನೆಯಲ್ಲೇ ಇದ್ದು ಹಾಗಿತ್ತು. ಅದ್ರ ಜೊತೆಗೆ 3 ಜನ ಮಕ್ಕಳು ಅವರಿಗೆ. 3 ಜನ ಮಕ್ಕಳನ್ನು ವೇದ ಪಾಠಶಾಲೆಗೆ ಹಾಕಿದ್ದಾರೆ. ವರ್ಷಕ್ಕೆ ಒಂದೇ ದಿವಸ ನೋಡಬೇಕು ಅಂತ ಮಕ್ಕಳನ್ನು. ರಜೆ ಯಾವಾಗ ಬರುತ್ತೋ ಆವಾಗ ನಡೀತಿದೆ. ಅವರೆಲ್ಲ ಇರೋದ್ರಿಂದನೇ ತಾನೇ ಇದೆಲ್ಲ ಹೀಗೆ ನಡೆಯೋದು. ಯೋಚನೆ ಮಾಡಿ. ನಾವು ಅರ್ಧ ಗಂಟೆನೋ ಒಂದು ದಿವಸ ಮಕ್ಕಳು ನೋಡಲಿಲ್ಲ ಅಂದರೆ, ಅಯ್ಯೋ ಪಾಪ ಏನಾಯಿತು, ಹರ್ಸ್ಕೊಂಡಿದ್ದಾನೋ ಏನು ಕತೆನೋ. ಇವ್ರು ಕಮೆಂಟ್ ಮಾಡಿಬಿಟ್ಟಿದ್ದಾರೆ, ಮಕ್ಳಿಗೆ ಚೆನ್ನಾಗಿ ಬಾರಿಸಿ ನೀವು ಅಂತ. ಚೆನ್ನಾಗಿ ಬಾರಿಸಿ ವೇದಾಧ್ಯಯನ ಪೂರ್ತಿ ಬರಬೇಕು, ಇಲ್ಲಾಂದ್ರೆ ಮನೆಗೆ ಕಳಿಸ್ಬೇಡಿ. ಹಾಗೆ ಅಪ್ಪ ಹಾಗೆ ಇದ್ದರು, ಮಗ ಹಾಗೆ. ತಮ್ಮ ಇದ್ದಾರೆ. ಏನು ತಮ್ಮ ಹೆಸರು? ಶಂಕರ್ ವೈದ್ಯನಾಥ್ ಅಂತ. ಹಾಂ, ಶಂಕರ್ ವೈದ್ಯನಾಥ್ ಅಂತ ಹೆಸರು. ತಮ್ಮ ಮುಂದಿನ ವಾರ 9-10 ಸನ್ಯಾಸ ಹೋಗ್ತಾ ಇದ್ದೀವಿ ಹೊಸೂರಲ್ಲಿ. ಗೃಹಸ್ಥಾಶ್ರಮವನ್ನು ತಗೊಂಡು ಕರ್ಮ ಎಲ್ಲ ಆಯಿತು. ಯಾವುದೋ ಕಾರಣದಿಂದ ಹೆಂಡತಿಗೆ ಹುಷಾರಿಲ್ಲ. ಹೆಂಡ್ತಿನೇ ಪರ್ಮಿಷನ್ ಕೊಟ್ಟು, ಹೀಗೆ ನೀವು ಏಕಾಂತವಾಗಿ ಒಬ್ಬರೇ ಇರಬಾರ್ದು, ಅದು ಧರ್ಮಲೋಪ ಆಗುತ್ತೆ, ತುರ್ಯಾಶ್ರಮ ತಗೊಳ್ಳಿ ಅಂತ 9-10ಕ್ಕೆ ನಿಗದಿಯಾಗಿದೆ. ಮನೇಲಿ ತಾಯಿನೇ ತಗೊಳ್ಳೇಬೇಕು ಅಂತ. ಗೃಹಸ್ಥಾಶ್ರಮ ಆದಮೇಲೆ ಭಾರ್ಯ ಜೊತೆಗಿರಬೇಕು, ಇಲ್ಲ ಆರೋಗ್ಯ ಸಮಸ್ಯೆಯಿಂದ ಏನಾರು ಆಯಿತು ಅಂದರೆ ತಗೊಳ್ಬೇಕು ಅಂತ ಶಾಸ್ತ್ರವೇ ಇದೆ. ಅವರು ಎಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾರೆ ನೋಡಿ. ಆಶ್ರಮದ ವ್ಯವಸ್ಥೆ ಹಾಗಿರಬೇಕು, ಅನಾಶ್ರಮಗಳೇ ಆಗಬಾರ್ದು. ಯಾವುದಾದ್ರು ಒಂದು ಆಶ್ರಮದಲ್ಲಿರಬೇಕು. ಅದು ಸಮಾಜಕ್ಕೆ ನಾವು ಹೇಳ್ಕೊಡುವಂತಹ ಮಾರ್ಗ ಅದು. ಆ ಡೇಟ್ ಇಟ್ಟಿರೋದು ನಾನೇ 9-10ಕ್ಕೆ ಮುಹೂರ್ತ ಹೊಸೂರಲ್ಲಿ. ಸೊ ಆ ರೀತಿಯಾಗಿ ಯಾವ ಆಶ್ರಮದಲ್ಲಿದ್ದರೋ ಆ ಆಶ್ರಮದ ಧರ್ಮವನ್ನು ಯಥಾಶಕ್ತಿ ಪಾಲನೆ ಮಾಡ್ತಾ ಈ ವೇದಾಂತ ಚಿಂತನೆಗಳೆಲ್ಲ ಮನಸ್ಸಲ್ಲಿದ್ದರೆ ಅವ್ರಿಗೆಲ್ಲ ರಾಗದ್ವೇಷಗಳೇ ಇಲ್ಲ. ಪ್ರತಿನಿತ್ಯ ಯಾಗಗಳು, ಅಗ್ನಿಹೋತ್ರಿ ಸಂಸ್ಕಾರಗಳು, ವೇದ ಮಂತ್ರಗಳು. ಎಷ್ಟು ಸಾತ್ವಿಕರು ಅಂತೀರ. ವ್ಯವಹಾರದ ಜ್ಞಾನವೇ ಇಲ್ಲ. ಒಂದು ಪ್ಯಾನ್ ಕಾರ್ಡ್ ಫಿಲಪ್ ಮಾಡಬೇಕಂದ್ರೆ ಕೇಳ್ತಾರೆ, ಎಲ್ಲಿ ಬರೀಬೇಕು, ಏನು ಕತೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟರೆ ಅವ್ರಿಗೆ ಎಕ್ಸಾಮ್ ಬರೆಯೋತಾರೆ, 3 ಗಂಟೆಗೆಲ್ಲ ತೊಗೊಳ್ತಾರೆ. ಏನು ಬರೀಬೇಕು, ಏನು ತಪ್ಪಾಗೋಗುತ್ತೋ ಅಂತ ಯಾರು ಅವ್ರ ಜೊತೆಗಿರಬೇಕು. ಅಂದರೆ ಅಷ್ಟು ಮುಗ್ಧ ಸ್ವಭಾವ, ಪರಮ ಸಾತ್ವಿಕರು. ಭಗವಂತ ನೋಡಿ ಅವ್ರಿಗೆಲ್ಲ ಕಾಪಾಡ್ತಾ ಇಲ್ವಾ? ನಾವು ಪ್ರಾಕ್ಟಿಕಾಲಿಟಿ ಅಂತೆಲ್ಲ ಹೇಳ್ತೀವಲ್ಲ, ಭಗವಂತ ಅವ್ರನ್ನ ಕಾಪಾಡ್ತಿದ್ದಾರಲ್ಲ. 1000ಕ್ಕಿಂತ ಹೆಚ್ಚು ಭಾಗವತ ಸಪ್ತಾಹಗಳನ್ನು ಭಾರತದ ಎಲ್ಲ ಕಡೆ ಮಾಡಿದ್ದಾರೆ. 1000ಕ್ಕಿಂತ ಹೆಚ್ಚು.
ಪ್ರತಿನಿತ್ಯ ಒಂದು ಭಾಗವತ ಇರುತ್ತೆ. ಇವತ್ತು ಮುಂಬೈಲಿರ್ತಾರೆ, ನಾಳೆ ಬೆಂಗಳೂರಿಗೆ ಬರ್ತಾರೆ, ಇನ್ನೊಂದು ಚೆನ್ನೈಗೆ ಹೋಗ್ತಾರೆ. ಮನಸ್ಸು ಅರ್ಥಕಾಮದ ಕಡೆ. ಯಾಕೆ ಹೇಳ್ತಿದ್ದೀನಿ, ಗೃಹಸ್ಥಾಶ್ರಮದಲ್ಲಿದ್ದರೂ ಮನಸ್ಸನ್ನು ಅರ್ಥಕಾಮಕ್ಕೆ ಹಾಕಬಾರ್ದು ಅನ್ನೋದಕ್ಕೆ ಇವರೆಲ್ಲ ನಿದರ್ಶನರು. ಮತ್ತು ಏನೋ ತುಂಬ ವಯಸ್ಸಾಯ್ತಾ, 60 70 ಅಂತ, 40 ವಯಸ್ಸು, 40 ಪೂರ್ತಿ ಇಲ್ಲ, 37 ವಯಸ್ಸು. ಮೊಟ್ಟ ಮೊದಲೇ ತಮಿಳುನಾಡಲ್ಲೇ ಪ್ರಥಮವಾಗಿ 12ನೇ ವರ್ಷಕ್ಕೆ ಅಗ್ನಿಹೋತ್ರವನ್ನು ಮುಗಿಸಿ ನಮ್ಮ ಶೃಂಗೇರಿ ಆಚಾರ್ಯರಿಂದ ಮತ್ತು ಕಾಂಚಿ ಆಚಾರ್ಯರಿಂದೆಲ್ಲ ಅವಾರ್ಡ್ ತೊಗೊಂಡಿದ್ದಾರೆ. 121 ಇಷ್ಟಿಗಳು ಅಂತ ಬರುತ್ತೆ, ಅದೆಲ್ಲ 12-15 ವಯಸ್ಸಿಗೆ ಮುಗಿಸ್ಬಿಟ್ರು. ಪೂರ್ವ ಜನ್ಮದ ಸಂಸ್ಕಾರಗಳು. ವೇದ ಎಲ್ಲ ಕಂಠಸ್ಥ ಘನ ಅಂತ. ಆ ರೀತಿಯಾಗಿ ಮನಸ್ಸನ್ನು, ಆ ಅರಿಷಡ್ ವರ್ಗವನ್ನು ಕಮ್ಮಿ ಮಾಡಿಕೊಳ್ಬೇಕು ಅಂದರೆ ಈ ರೀತಿಯಾಗಿ ಭಗವಂತನ ಪ್ರಾರ್ಥನೆ, ಸತ್ಸಂಗ, ಅಹಂ ಮಮ ರಿಡಕ್ಷನ್, ಏಷಣತ್ರಯ ತ್ಯಾಗ. ಆಶ್ರಮದಿಂದ ಒಂದು ಆಶ್ರಮಕ್ಕೆ ಹೋಗಬೇಕು. ವೈರಾಗ್ಯ ತುಂಬ ಇದ್ದರೆ ಬ್ರಹ್ಮಚಾರ್ಯ ದೇವ ಸನ್ಯಾಸ. ಶಂಕರರು ಜಾಬಾಲ ಉಪನಿಷತ್ತಲ್ಲ ಹೇಳೋ ರೀತಿಯಾಗಿ ಅದನ್ನು ನೋಡಿದ್ವಿ. ನೆನ್ನೆ ನೋಡಿರುವಂತಹ ಶ್ಲೋಕದಲ್ಲಿ ಪರಮಾತ್ಮ ಸಂಜ್ಞಂ ಜ್ಯೋತಿ, ಆತ್ಮ ಜ್ಯೋತಿಸ್ವರೂಪ ಅಂದರೆ ಏನರ್ಥ ಆಗುತ್ತೆ? ಆತ್ಮ ಜ್ಯೋತಿಸ್ವರೂಪ ಅಂದರೆ ಆತ್ಮ ಬೆಳಕಿದೆ ಅಂತ ಅಂದ್ಕೊಳ್ಬಾರ್ದು. ಆತ್ಮಗೆ ಒಂದು ಬೆಳಕಿದೆ. ಅದು ಯಾವ ಕಲರ್ ಲೈಟು? ಕಣ್ಮುಚ್ಚಿದಾಗ ನಮಗೆ ಆಜ್ಞಾಚಕ್ರದಲ್ಲಿ ಆತ್ಮ ಹೊಳೆಯುತ್ತೆ. ಇದೆಲ್ಲ ತಪ್ಪು ಅಭಿಪ್ರಾಯ. ಇಲ್ಲಿ ಜ್ಯೋತಿ ಅಂದರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಆತ್ಮ ಇನ್ ದಿ ಫಾರ್ಮ್ ಆಫ್ ನಾಲೆಡ್ಜ್, ಕಾನ್ಷಿಯಸ್ನೆಸ್, ಅರಿವಿನ ಸಂಕೇತಕ್ಕೆ ಇಲ್ಲಿ ಜ್ಯೋತಿ ಅಂತ ಹೆಸರು. ನೀವು ಅದನ್ನು ಬೆಳಕಿದೆ, ಅದು ಇನ್ನೊಂದು ಬೆಳಕು, ಆ ಬೆಳಕು ಈ ನನ್ನ ಶರೀರದ ಒಳಗಡೆ ಬಂತು, ಬೆಳಗ್ಗೆ 5 ಗಂಟೆಗೆ ಆಯಿತು, ಈ ಥರ ಎಲ್ಲ ಕತೆ ಬಿಡಬಾರ್ದು. ಆಯಿತಾ? ಆ ಥರ ಪುಸ್ತಕವನ್ನು ನೋಡಬಾರ್ದು, ಪುಸ್ತಕವನ್ನು ಮುಟ್ಟಬಾರ್ದು. ಆ ಥರ ಯಾರು ಹೇಳುವಂತಹ, ಪ್ರಪಂಚದಲ್ಲಿ ಹೇಳಿರುವಂಥ ಗುರುಗಳ ಹತ್ರನೂ ಹೋಗಬಾರ್ದು. ಅರ್ಥ ಆಯ್ತಲ್ವ? ಆತ್ಮ ಜ್ಯೋತಿ ಅಂದರೆ ಆತ್ಮಜ್ಞಾನ ಸ್ವರೂಪ. ಪರಮಾತ್ಮ ಸಂಜ್ಞಂ ಅಂದ್ರೇನು? ಶರೀರ, ಮನಸ್ಸು, ಪ್ರಪಂಚ ಅನಾತ್ಮ. ಈ ಅನಾತ್ಮಕ್ಕೆ 5 ಗುಣಗಳಿದೆ ಅಂತ ನೆನ್ನೆ ಹೇಳಿದೆ. ದೃಶ್ಯತ್ವ, ನನಗೆ ಕಾಣಿಸ್ತಾ ಇದೆ, ಕಾರ್ಯಾತ್ಮಕವಾಗಿದೆ ಪ್ರಪಂಚ. ಮನಸ್ಸು ಹಾಗೆ, ಬುದ್ಧಿಯೂ ಹಾಗೆ, ದೇಹವೂ ಹಾಗೆ. ದೃಶ್ಯತ್ವಾತ್, ಭೌತಿಕತ್ವಾತ್, ಪಂಚಮಹಾಭೂತಗಳಿಂದ ಮಾಡಿರುವಂತಹದ್ದು ಶರೀರ, ಮನಸ್ಸು ಮತ್ತು ಪ್ರಪಂಚ. ಮನಸ್ಸು ಪಂಚಭೂತಾತ್ಮಗಳಿಂದನೇ ಮಾಡಿರುವಂಥದ್ದು, ಸೂಕ್ಷ್ಮ ಪಂಚಭೂತಗಳು. ದೃಶ್ಯತ್ವಾತ್, ಭೌತಿಕತ್ವಾತ್, ಸಗುಣತ್ವಾತ್. ಸಗುಣ ಅಂದರೆ ದೇಹಕ್ಕೆ ಸಣ್ಣದು ದೊಡ್ಡದು, ಮನಸ್ಸಿಗೆ ಒಳ್ಳೆ ಗುಣ ಕೆಟ್ಟ ಗುಣ ರಜೋಗುಣ, ಅದೆಲ್ಲ ಸಗುಣತ್ವಾತ್. ಸವಿಕಾರತ್ವಾತ್, ಬದಲಾವಣೆ ಹೊಂದ್ತಿರುತ್ತೆ ಮನಸ್ಸು, ಪ್ರಪಂಚ, ದೇಹ. ಆಗಮಾಪಾಯಿತ್ವಾತ್, ಎರಡೇ ಅವಸ್ಥೆಯಲ್ಲಿದೆ. ಎರಡೇ ಅವಸ್ಥೆಯಲ್ಲೂ ಇದೇ ಶರೀರ ಇಲ್ಲ, ಬೇರೆ ಬೇರೆ ಶರೀರ ಇದೆ. ಜಾಗೃತ ಅವಸ್ಥೆಯಲ್ಲಿರುವಂತಹ ಶರೀರ ಬೇರೆ, ಸ್ವಪ್ನದಲ್ಲಿ ಬಂದುವಂತಹ ಶರೀರವೇ ಬೇರೆ, ಮನಸ್ಸೇ ಬೇರೆ. ಆದರೆ ಆತ್ಮ ಇದಕ್ಕೆಲ್ಲ ಭಿನ್ನ. ಆತ್ಮವನ್ನು ನೋಡೋಕ್ಕಾಗಲ್ಲ, ಮತ್ತು ಆತ್ಮ ಪಂಚಭೂತಗಳಿಂದ ಮಾಡಿದಂಥದ್ದಲ್ಲ. ಆತ್ಮಕ್ಕೆ ಯಾವ ಗುಣಗಳೂ ಇಲ್ಲ. ಆತ್ಮ ಬದಲಾವಣೆ ಆಗಲ್ಲ. ಆತ್ಮ ಒಂದು ದಿವಸ ಬಂದು ಇನ್ನೊಂದು ದಿವಸ ಹೋಗುವಂಥದ್ದಲ್ಲ. ಅಂದರೆ ಯಾವಾಗಲೂ ನಿತ್ಯ, ಸರ್ವಗತಃ, ಸರ್ವವ್ಯಾಪಿ, ಅಚಲೋಯಂ ಸನಾತನಃ, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಆತ್ಮ ಅಸಂಗ. ಆತ್ಮ ಅಸಂಗ ಅಂದರೆ ಆತ್ಮ ಯಾವುದೋ ವಸ್ತು, ಹೌದು ಆತ್ಮ ಅಸಂಗ ಅಂತಂದರೆ ಹಾಗೆ ಹೇಳಬಾರ್ದು. ನಾನು ಅಸಂಗ, ಆತ್ಮಕ್ಕೆ ಸಂಘ ಇಲ್ಲ, ನನಗೂ ಯಾವ ಸಂಘವೂ ಇಲ್ಲ. ನಾನು ಆತ್ಮ ಅಂದರೆ ಸಂಘರಹಿತನಾಗಿರಬೇಕು. ಸಂಘ ಆಭಾಸ ಮಾತ್ರ. ಸಂಘ ಅಂದ್ರೇನು? ರಿಲೇಷನ್. ಅದು ಆಭಾಸ ಮಾತ್ರ, ತೋರಿಕೆ ಮಾತ್ರ. ಆತ್ಮಕ್ಕೆ ಸಂಘನ, ದೇಹಕ್ಕೆ ಸಂಘನ, ಅಥವಾ ಮನಸ್ಸಿಗೆ ಸಂಘನ? ಪ್ರಶ್ನೆ ಮಾಡ್ಕೊಳ್ಬೇಕು. ಆತ್ಮ ಅಸಂಗ, ನಾನು ಆತ್ಮ. ಆದರೆ ನಾನು ಯಾಕೆ ಅಂಟ್ಕೊಂಡಿದ್ದೀನಿ? ನಾನು ಅಂಟಿಲ್ಲ, ತಪ್ಪು ಕಲ್ಪನೆ, ನಾನು ಅಂಟಿದ್ದೀನಿ ಅಂತ. ದೇಹಕ್ಕೆ ಇದೆಲ್ಲ ಅಂಟು.
ತಾಳಿ ಯಾರು ಕಟ್ತೀರಾ? ಆತ್ಮ ಕಟ್ತೀರಾ, ದೇಹ ಕಟ್ತೀರಾ? ಅಷ್ಟೇ. ಅದು ಗೊತ್ತಾದರೆ ಸಂತೋಷ. ದೇಹ ಕಟ್ಟಿ ಮನಸ್ಸಿನಲ್ಲಿಗೂ ಒಂದು ದೊಡ್ಡದಾಗಿ ಕಟ್ಟಿ ಆಮೇಲೆ ಅಯ್ಯೋ ಬಿಡೋಕ್ಕಾಗಲ್ಲ ಅಂತೀವಿ ನಾವು. ಮೂರು ಗಂಟೆ ಯಾತಕ್ಕೆ? ಸುಮ್ಮನೆ ನಂದು ಸ್ವಂತ ಸಾಹಿತ್ಯ ಇದೆಲ್ಲ, ಇದೇನು ಶಾಸ್ತ್ರದಲ್ಲಿಲ್ಲ. 3 ಗಂಟೆ ಯಾಕೆ? ಸ್ಥೂಲ ಶರೀರದಿಂದ ನೀನು ನನ್ನ ಬಿಟ್ಟು ಹೋಗಬಾರ್ದು, ಸೂಕ್ಷ್ಮ ಶರೀರದಿಂದ ನೀನು ಬಿಟ್ಟು ಹೋಗಬಾರ್ದು, ಕಾರಣ ಶರೀರದಿಂದ ಜನ್ಮಾಂತರದಲ್ಲೂ ನೀನು ಬಿಟ್ಟು ಹೋಗಬಾರ್ದು, 7 ಜನ್ಮದಲ್ಲೂ ಹೋಗಬಾರ್ದು, ನೀನೇ ಆಗಬೇಕು. ಅವತ್ತು ಹಸೆಮಣೆ ದಿವಸ ಅಷ್ಟೇ ಅದು. ಆಮೇಲೆ 7 ವರ್ಷ ಆಗೋಷ್ಟಲ್ಲಿ ಫಸ್ಟ್ ನೀನು ಹೋಗಮ್ಮ, ಇಲ್ಲ ನೀನು ಹೋಗಪ್ಪ ಅಲ್ವಾ? ಇದೆಲ್ಲ ನಂದು, ಏನು ಶಾಸ್ತ್ರ ಹೇಳ್ತಿಲ್ಲ, ಸುಮ್ಮನೆ ನಾನು. ಆ ರೀತಿಯಾಗಿ ಆತ್ಮಕ್ಕೆ ಯಾವ ಸಂಘವೂ ಇಲ್ಲ, ನಿಸ್ಸಂಗವಾಗಿರ್ಬೋದು. ಸರಿ, ಯಾವುದು ಸಂಘ ಇಲ್ಲ ಅಂತ ಹೇಳ್ತೀರಾ? ಮತ್ತು ಅದು ಯಾವ ಜೆಂಡರ್? ಸರಿ, ಸಂಘ ಏನೋ ಇಲ್ಲ, ಅದು ಯಾವ ಜೆಂಡರ್? ಹೆಣ್ಣ, ಗಂಡ? ಅದು ಹೇಗಿದೆ ನೋಡೋಕ್ಕೆ? ಅದೊಂದು ವಸ್ತುನ? ಅದು ಇದೆಯಾ? ಯಾಕಂದರೆ ಅದು 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 ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ನಮ್ಮ ಇಂದ್ರಿಯಗಳಿಗೇನೋ ಆತ್ಮ ಎಲ್ಲೋ ಒಂದು ದಿವಸ ಇದೆ, ಯಾವುದೋ ಒಂದು ಬೆಟ್ಟದ ಮೇಲೆ ಕೂತಿದೆ, ನಾವು ಆ ಬೆಟ್ಟದ ಮೇಲೆ ಗುಹೆ ಒಳಗಡೆ ಹೋಗಿ ಕೂತ್ರೆ ಆತ್ಮ ಪ್ರತ್ಯಕ್ಷ ಆಗುತ್ತಾ? ಆ ಥರ ಹೇಳಿ ತಾನೆ ಒಬ್ಬರು ಅಲ್ಲಿ ಎಲ್ಲ ಐಲ್ಯಾಂಡ್ಗೆ ಹೊಟ್ಟೋದ್ರು ಅಲ್ವಾ? ಒಬ್ಬರು ಐಲ್ಯಾಂಡ್ಗೆ ಹೋದರು, ಇನ್ನೊಂದು ಇಲ್ಲಿ ಬೆಟ್ಟದ ಕೆಳಗಡೆ ಇನ್ನೊಬ್ರು ಕೂತಿದ್ದಾರೆ. ಹಾಂ, ಅಲ್ಲ, ಆ ಬೆಟ್ಟನ ಹೇಳ್ತಿರೋದು ಇಲ್ಲಿ ಆಸ್ಟ್ರೇಲಿಯಾ ಹತ್ರ. ಗೊತ್ತಾಗ್ಲಿಲ್ವಾ? ಹಾಂ, ಆ ಫಾರಿನ್ನ ಸ್ವಾಮಿ ಒಬ್ಬರಿದ್ದಾರೆ, ಇಲ್ಲಿ ಬೆಟ್ಟದ ಕೆಳಗಡೆ ಕೂತಿದ್ದಾರೆ ಇನ್ನೊಬ್ಬರು. ಇವಾಗ ಜ್ಯೋತಿರ್ಲಿಂಗ ಅಂತ ಏನೋ ಒಂದು ಬಂದಿದೆ, ಅದೊಂದು ಬೇರೆ ಒಂದು ದೊಡ್ಡದಾಗಿದೆ. ಅದು ಹೇಗದು ನಂಬೋದ, ಏನು ಕತೆ ಅಂತಲೇ ಗೊತ್ತಿಲ್ಲ. ಇವಾಗ ಆಮೇಲೆ ರೆಕಾರ್ಡ್ ಆಗ್ತೀನಿ, ಸುಮ್ಮನೆ ಅದೆಲ್ಲ ಪಬ್ಲಿಕಲ್ಲಿ ಬೇಡ. ಅದು ಹೇಗೆ ನಂಬೋದು? ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗ ಯಾಕೆ ಬಂತದು? ಅದು ದೊಡ್ಡ ದೊಡ್ಡ ಮಹನೀಯರೆಲ್ಲ ಹೆಸರು ಹೇಳ್ತಾರೆ, ಅವರಿಂದ ನಮಗೆ ಬಂತು, ಅವ್ರು ಆಶೀರ್ವಾದ ಮಾಡಿ ಹೇಳಿದ್ರು. ಕರೆಕ್ಟಾಗಿ 11 ಲಿಂಗ ಇದೆ ಅಂತ, ಅದು ಯಾಕೆ 11 ಬಂತು? ಇದೆಲ್ಲ ಊಹೆ ಮಾಡಬೇಕಲ್ಲ. ಓಕೆ, ಸನಾತನ ಧರ್ಮ ಪರವಾಗಿಲ್ಲ, ನಾವೇನು ಹೇಳಬಾರ್ದು, ಹಿಂದೂಯಿಸಮ್ ಬೆಳೀತಾ ಇದೆ ಹಾಗೆ ಅಂತಷ್ಟೇ. ಯೋಚನೆ ಮಾಡಿ. ಆತ್ಮ ಅಸಂಗ, ಯಾವ ನಂಟು ಇಲ್ಲ, ಇರಬಾರ್ದು. ನಂಟಿದ್ರೆ ಸಂಸಾರ. ಅದೇನು ದೊಡ್ಡದ ಚಿಕ್ಕದ ಅದೆಲ್ಲ ಮುಂದಿನ ಶ್ಲೋಕ. ಅದೇನು ಹೇಳಿದೆ ಮುಂದಿನ ಶ್ಲೋಕ? ಆತ್ಮ ಹೆಣ್ಣಲ್ಲ, ಆತ್ಮ ಗಂಡಲ್ಲ, ಆತ್ಮ ನಪುಂಸಕ ಅಲ್ಲ, ಆತ್ಮ ವಸ್ತು ಅಲ್ಲ, ಆತ್ಮ ಸಬ್ಜೆಕ್ಟ್ ಅಲ್ಲ, ವಿಷಯ ಅಲ್ಲ, ಅದೊಂದು ದೃಶ್ಯ ಅಲ್ಲ, ಅದು ಚಿಕ್ಕದಲ್ಲ, ಅದು ದೊಡ್ಡದಲ್ಲ, ಇಲ್ಲವೇ ಇಲ್ಲ ಅಂದ್ಬಿಡ್ಬಾರ್ದು. ಆಮೇಲೆ ಅದು ಮುಂದಿನ ಒಂದು ಶ್ಲೋಕ ಹೇಳ್ತಿದ್ದೆ, ನೋಡೋಣ. ನಾ ಸನ್ನ ಸನ್ನ ಸದಸನ್ನ ಮಹನ್ನ ಚಾಣು, ನಾ ಸನ್ನ ಸನ್ನ ಸದಸನ್ನ ಮಹನ್ನ ಚಾಣು, ಸಾ ತೆಗಿರಿ. ನಾ ಸನ್ನ ಸನ್ನ ಸದಸನ್ನ ಮಹನ್ನ ಚಾಣು, ನ ಸ್ತ್ರೀ ಪುಮಾನ್ನ ಚ ನಪುಂಸಕಮೇಕ ಬೀಜಂ, ಯೈರ್ಬ್ರಹ್ಮ ತತ್ ಸಮುಪಾಸಿತಮೇಕಚಿತ್ತೈಃ, ಧನ್ಯಾ ವಿರೇಜುರತಿರೇವ ಭವಪಾಶಬದ್ಧಾಃ, ಧನ್ಯಾ ವಿರೇಜುರಿತ ಇತರೇ ಭವಪಾಶಬದ್ಧಾಃ, ಧನ್ಯಾ ವಿರೇಜುರಿತ ಇತರೇ ಭವಪಾಶಬದ್ಧಾಃ. ಪಾಶಬದ್ಧಾಃ ಏನು ಹೇಳ್ತಿದೆ? ನ ಸನ್ನ ಇದೆ, ಅದನ್ನು ಹೇಗೆ ಹೇಳಬೇಕು? ನ ಅಸತ್, ನ ಅಸತ್, ಆತ್ಮ ಇಲ್ಲದೇ ಇರುವಂತಹ ವಸ್ತು ಅಲ್ಲ. ಅಂದ್ರೇನು? ಇಲ್ಲದೇ ಇರುವಂತಹ ವಸ್ತು ಅಲ್ಲ ಅಂದರೆ ಇಲ್ಲ ಅಂತ. ಆತ್ಮ ಈಸ್ ನಾಟ್ ಎ ನಾನ್ ಎಕ್ಸಿಸ್ಟೆಂಟ್ ಎಂಟಿಟಿ, ಅದಿಲ್ಲ, ಶೂನ್ಯ ಅಲ್ಲ. ನ ಅಸತ್ ಅಂದರೆ ಶೂನ್ಯ ಅಂತ. ಆತ್ಮ ಶೂನ್ಯ ಅಲ್ಲ, ನ ಅಸತ್.
ನ ಸತ್, ಆತ್ಮ ಇದೆ ಅಂತನೂ ಅಲ್ಲ. ಇಟ್ ಈಸ್ ನಾಟ್ ಇದೆ ಅಂತನೂ ಅಲ್ಲ ಅಂದರೆ ಆತ್ಮ ಈಸ್ ನಾಟ್ ಎನ್ ಎಕ್ಸಿಸ್ಟೆಂಟ್ ಆಬ್ಜೆಕ್ಟ್. ಆತ್ಮ ವಿಷಯ ಅಲ್ಲ, ಆದರೆ ಆತ್ಮ ವಿಷಯೀ. ನ ಅಸತ್ ಅಂದರೆ ಆತ್ಮ ಶೂನ್ಯ ಅಲ್ಲ. ಅಂದರೆ ಬುದ್ಧಿಸಮ್ ಏನು ಹೇಳುತ್ತೆ? ಆತ್ಮ ಅನ್ನೋದು ಶೂನ್ಯ, ಪ್ರತಿ ಕ್ಷಣವೂ ಬದಲಾವಣೆ ಆಗ್ತಾ ಇದೆ, ಅದು ಅಲ್ಲ. ನ ಸತ್ ಅಂದರೆ ಆತ್ಮ ಒಂದು ವಸ್ತು ಅಲ್ಲ. ಆತ್ಮ ಅನ್ನುವಂಥದ್ದಿದೆ, ಆದರೆ ಅದು ವಸ್ತುವಾತ್ಮಕವಾಗಿದೆ. ಅದು ಹಾಗಲ್ಲ. ಇಟ್ ಇಸ್ ನಾಟ್ ಎನ್ ಆಬ್ಜೆಕ್ಟ್, ಬಟ್ ಇಟ್ ಇಸ್ ಎ ಸಬ್ಜೆಕ್ಟ್. ಸದ್ ಅಸದ್ ಇದ್ದು ಇಲ್ದೇನೂ ಇದೆಯಾ? ಅಲ್ಲ. ಸದ್ ಅಸದ್ ನ. ಸದ್ ಅಸದ್ ಅಲ್ಲೇನಿದೆ? ನಾ ಸತ್ ಇದೆ. ಅದು ನಾ ಹಾಕಿರೋದನ್ನು ತಾ ಮಾಡ್ಕೊಳ್ಬೇಕು, ತಾನೇ ಅದು ಸಾಂಸ್ಕ್ರಿಟ್ ರೂಲಲ್ಲಿ ಹಾಗೆ. ನ ಅಸತ್, ಆಮೇಲೆ ನ ಸತ್. ಸದ್ ಅಸತ್ ಇದೆ, ಸದಸನ್ನ ಅಂತಿದೆ. ಸತ್ ಅಸದ್ ವಿಲಕ್ಷಣ ಆತ್ಮ, ಅದು ಸತ್ತು ಅಲ್ಲ, ಅಸತ್ತು ಅಲ್ಲ. ಸದ್ ಅಸದ್ ವಿಲಕ್ಷಣಾಭ್ಯಾಂ ಆತ್ಮ, ಸತ್ತಿಗಿಂತ ಭಿನ್ನ. ಸತ್ತಿಗಿಂತ ಭಿನ್ನ ಅಂದರೆ ವಸ್ತುಗಿಂತ ಭಿನ್ನ. ಮತ್ತು ಶೂನ್ಯವಲ್ಲ, ಅದು ಸತ್. ಸದ್ ಅಸದ್ ವಿಲಕ್ಷಣ. ಸರಿ, ಅದು ಮಹತ್ತ ದೊಡ್ಡದ? ಅಲ್ಲ. ಚ ಅಣುಹು ಚಿಕ್ಕದ? ಅದಲ್ಲ. ಸರಿ, ಅದು ಗಂಡ? ನ ಪುಮಾನ್. ಹೆಣ್ಣ? ನ ಸ್ತ್ರೀ. ಸರಿ, ಎರಡೂ ಇಲ್ಲ. ಮೂರನೇದ ನಪುಂಸಕವ? ನ ನಪುಂಸಕ. ಮತ್ತು ಏಕಬೀಜಂ, ಇದು ಎಲ್ಲದಕ್ಕೂ ಆಧಾರ. ಏಕಬೀಜಂ ಅಂದರೆ ಒಂದು ಮಾಸ್ ಆಫ್ ಕಾನ್ಷಿಯಸ್ನೆಸ್, ಆತ್ಮಶಕ್ತಿಯ ಆತ್ಮ ಆಧಾರದಿಂದಲೇ ಈ ಹೆಣ್ಣತ್ವ, ಪುರುಷತ್ವ, ಸ್ತ್ರೀತತ್ವ, ನಪುಂಸಕತೆ ಎಲ್ಲ ಇದೆ. ಇಲ್ಲ, ಎಲ್ಲ ಆಧಾರ ಎಲ್ಲಿ? ಆತ್ಮನಲ್ಲಿಯೇ. ಆತ್ಮ ಅನ್ನುವಂತಹ ನನ್ನಲ್ಲಿಯೇ ಈ ಹೆಣ್ಣು ಗಂಡು, ಚಿಕ್ಕವನು ದೊಡ್ಡವನು, ಮಹತ್ತು ಇದೆಲ್ಲ ಅಧ್ಯಸ್ಥವಾಗಿದೆ. ಅಧ್ಯಸ್ಥವಾಗಿದೆ ಅಂದರೆ ಸೂಪರ್ ಇಂಪೋಸ್ ಆಗಿದೆ. ಯಾವುದೋ ಒಂದು ಆಧಾರ ಬೇಕಲ್ಲ, ಇದು ಇದೆ ಇದಿಲ್ಲ ಅಂತ. ಯಾವ ಆಧಾರದಿಂದ ಒಂದು ವಸ್ತು ಇದೆ ಒಂದು ವಸ್ತು ಇಲ್ಲ ಅಂತ ಹೇಳ್ತೀವಿ ಅಂದರೆ ಆತ್ಮ ಮಹಾವಸ್ತು ಇರೋದರಿಂದ ಈ ಅನ್ಯ ವಸ್ತುಗಳೆಲ್ಲ ಅದರ ಮೇಲೆ ಸೂಪರ್ ಇಂಪೋಸ್ ಆಗಿದೆ, ಅಧ್ಯಸ್ಥವಾಗಿದೆ. ಏಕಬೀಜಂ ಯಾಕಂದರೆ ಬ್ರಹ್ಮ ಅನಂತವಾಗಿದೆ. ಶುರುನಲ್ಲಿ ನೋಡಿದ್ವಿ, ಮೊದಲನೇ ಕ್ಲಾಸ್ ಇದರಲ್ಲಿ ಉಪನ್ಯಾಸದಲ್ಲಿ. ಬ್ರಹ್ಮ ಬೃಹತ್ವಾತ್. ಯಾಕಂದರೆ ಒಬ್ಬ ಜ್ಞಾನಿ ಆ ಸರ್ವವೂ ಅವನಲ್ಲಿದೆ ಅಂತಂದರೆ ಅನಂತವಾಗಿದ್ದಾನೆ. ಅವನ ಜ್ಞಾನದಿಂದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮನೇ ಆನಂದಂ ಬ್ರಹ್ಮ. ಯಾವುದು ಅನಂತವೋ ಅದು ಅಖಂಡವಾಗಿರೋದ್ರಿಂದ ಅದು ಆನಂದ. ಬ್ರಹ್ಮವಸ್ತು ಬೃಹತ್ವಾತ್ ಆಗಿರೋದ್ರಿಂದ ಬ್ರಹ್ಮವೇ ಆತ್ಮ ಅಂತ ಅನಿಸ್ಕೊಳ್ತಾ ಇದೆ. ಇದೆಲ್ಲವೂ ಬ್ರಹ್ಮವೇ. ಎಲ್ಲವೂ ಬ್ರಹ್ಮ ಅನ್ನಬೇಕಾದ್ರೆ ನಾನು ಯಾರು? ನಾನು ಬ್ರಹ್ಮವೇ. ಆದರೆ ಶರೀರ ಅನ್ನುವಂತಹ ಮನಸ್ಸಿನಲ್ಲಿರೋದ್ರಿಂದ ಆತ್ಮ ಅಂತ ಅನಿಸ್ಕೊಳ್ತಿದೆ. ಇಂಡಿವಿಜುವಲ್ ಕಾಂಟೆಕ್ಸ್ಟಿಂದ ಆತ್ಮ, ಪ್ರಪಂಚದ ಕಾಂಟೆಕ್ಸ್ಟಿಂದ ಬ್ರಹ್ಮ. ಸೊ ಆತ್ಮ ಬ್ರಹ್ಮ ಐಕ್ಯ. ಆತ್ಮ ಏವ ಬ್ರಹ್ಮ, ಬ್ರಹ್ಮ ಏವ ಆತ್ಮ. ಬ್ರಹ್ಮಕ್ಕೆ ಒಂದು ಗುಣ ಇಲ್ಲ, ಬ್ರಹ್ಮಕ್ಕೆ ಒಂದು ರೂಪ ಇಲ್ಲ. ಯಾವಾಗ ರೂಪ ಹಾಗೂ ಗುಣ ಬರುತ್ತೋ ಅದೇನಾಗುತ್ತೆ? ನಿರ್ದಿಷ್ಟವಾಗಿ ಹೋಗುತ್ತೆ. ಇಟ್ ಈಸ್ ಲಿಮಿಟೆಡ್. ಬಟ್ ಬ್ರಹ್ಮ ಈಸ್ ಲಿಮಿಟ್ಲೆಸ್. ನಿರ್ದಿಷ್ಟವಾಗಿಲ್ಲ, ಅದು ಎಲ್ಲ ಕಡೆಯೂ ಸರ್ವವ್ಯಾಪಿಯಾಗಿದೆ ಅಲ್ವಾ? ಬ್ರಹ್ಮವೇ ಆತ್ಮ. ಆಕಾಶ ಎಲ್ಲರಲ್ಲಿ ಎಲ್ಲ ಕಡೆಯೂ ಇದೆ. ಇಲ್ಲೇ ಉದಾಹರಣೆ ಕೊಟ್ಟಿದ್ದೆ, ಇದೇನು ಸುಮಾರು ಸತಿ, ಅದೊಂದೇ ಇರೋದು ಉದಾಹರಣೆ ಕೊಡೋಕ್ಕೆ. ಈ ರೂಮಲ್ಲೂ ಇದೆ ಆಕಾಶ. ಎಲ್ಲ ಕಡೆ ಆಕಾಶ ಇರೋದ್ರಿಂದ ಅದಕ್ಕೆ ಒಂದು ಹೆಸರು ಬ್ರಹ್ಮ. ಆಕಾಶ ಥರ ಬ್ರಹ್ಮ ಇದೆ. ಥರ ಇವ ಆಕಾಶ ಇದ್ದ ಹಾಗೆ ಬ್ರಹ್ಮವಸ್ತು ಇದೆ. ಆದರೆ ಈ ರೂಮಲ್ಲೂ ಆಕಾಶ ಇದೆ ಅಲ್ವಾ? ಹೊರಗಡೆನೂ ಇದೆ, ಇಲ್ಲೂ ಇದೆ. ಆದರೆ ಇದೇನಾಯಿತು? ರೂಮ್ ಆಕಾಶ ಆಯಿತು, ಕೋಣೆ ಆಕಾಶ, ಹಾಲ್ ಆಕಾಶ ಆಯಿತು. ಹೊರಗಡೆ ಮಹದಾಕಾಶ ಆಯಿತು. ಯಾಕೆ ಇಲ್ಲಿ ಕೋಣೆ ಆಕಾಶ ಆಯಿತು? ಈ ಕಟ್ಟಡಗಳಿರೋದ್ರಿಂದ. ಹಾಗೆ ಬ್ರಹ್ಮ ಅನ್ನುವಂಥದ್ದು ಈ ಶರೀರಕ್ಕಿಂತ ಹೊರಗಡೂ ಇದೆ. ಶರೀರದ ಒಳಗಡೆ ಇರುವಂಥ
ಬ್ರಹ್ಮಕ್ಕೆ ಆತ್ಮ ಅಂತ ಯಾಕೆ ಹೆಸರು ಕೊಟ್ಟಿದ್ದೀವಿ ಅಂದರೆ ಶರೀರದ ಒಳಗಡೆ ಇದೆ. ಅದಕ್ಕೋಸ್ಕರ ನಿಜವಾಗ್ಲೂ ಈ ಶರೀರ ಅನ್ನೋದು ಒಂದು ಆಭಾಸ, ತೋರಿಕೆ ಮಾತ್ರ. ವ್ಯವಹಾರದಲ್ಲಿ ತೋರಿಕೆ ಸತ್ಯ ಅಷ್ಟೇ, ಸುಳ್ಳು ಅಂತ ನಾವು ಹೇಳ್ತಿಲ್ಲ. ತೋರ್ತಾ ಇದೆ, ಆದರೆ ತೋರ್ತಾ ಇರೋದು ತ್ರಿಕಾಲಾಭಾದಿತ ಸತ್ಯವಲ್ಲ. ಹೇಗೆ ಆಕಾಶ, ಮಹದಾಕಾಶ ಸತ್ಯ, ಇಲ್ಲಿರುವಂತಹ ರೂಮ್ ಆಕಾಶ ಅಥವಾ ಘಟಾಕಾಶ ತೋರಿಕೆ ಸತ್ಯ, ಆದರೆ ನಿಜವಾಗ್ಲೂ ಪಾರಮಾರ್ಥಿಕವಾಗಲಿ ಈ ಘಟಾಕಾಶ ಮಿಥ್ಯ. ಹಾಗೆ ಈ ಶರೀರ ಭ್ರಾಂತಿ ಶರೀರ, ಇದು ಮಿಥ್ಯಾ ಶರೀರ. ಶರೀರಕ್ಕಷ್ಟು ಇಂಪಾರ್ಟೆನ್ಸು ಹೇಳಿ ನೀವು ಕೊಡಬಾರ್ದು. ಎಷ್ಟೊತ್ತವರೆಗೂ ಕೊಡಬಾರ್ದು? ಯಾವಾಗಲೂ ಕೊಡಬಾರ್ದು. ನೆನ್ನೆ ನೀವೇ ಕೇಳಿದ್ರು, ಒಂದು ಉದಾಹರಣೆ ಕೇಳಿದ್ರು, ಈ ಶರೀರ ನಾನಲ್ಲ ಅಂತೀರ ಸ್ವಾಮಿ, ಸರಿ ಒಪ್ಕೊಳ್ಬೋದು, ಆದರೆ ಚಳಿ ಆಗತ್ತಲ್ಲ ಏನು ಮಾಡೋದು ಅಂತ ಸುಮ್ಮನೆ ಕೇಳಿದ್ರು. ಚಳಿ ಆಗತ್ತಲ್ಲ ಹೇಳಿ ಬೆಡ್ಶೀಟ್ ಹಾಕೊಂಡು ಹೊದ್ಕೊಳ್ಳಿ ಅಂದಷ್ಟೇ. ಮತ್ತು ಶರೀರ ನಾನಲ್ಲ ಅಂತೀರ. ಶರೀರ ನಾನಲ್ಲ ಅಂದರೆ ಅದನ್ನು ತಳ್ಳಿ ಹಾಕೋದಲ್ಲ. ಚಳಿಗಾಲದಲ್ಲಿ ಬಿಸಿನೀರು ಬೇಕಾಗತ್ತೆ ನಮಗೆ, ಹಾಕೊಂಡು ಸ್ನಾನ ಮಾಡಿ. ಮರು ದಿವಸ ಬಿಸಿನೀರು ಬೇಕಾಗತ್ತೆ, ಸ್ನಾನ ಮಾಡಿ. 3ನೇ ದಿವಸ ಬಿಸಿನೀರಿಲ್ಲ, ಆವಾಗ ಅಳಬಾರ್ದು. ಅದನ್ನೇ ಹೇಳ್ತಾರೆ. ನೀವು ವೇದಾಂತಲ್ಲ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ, ಬಿಸಿ ನೀರಿದ್ದರೆ ಸಂತೋಷ, ಇಲ್ಲದೇ ಇದ್ದರೆ ಅಷ್ಟೆ. ನಾರಾಯಣ ಅಂತ ಸಂತೋಷವಾಗಿರ್ಬೇಕು. ಆ ಬಿಸಿನೀರಿಲ್ಲ ಅಂದರೆ ಅಯ್ಯೋ ಇಲ್ವಲ್ಲ, ಅದಕ್ಕೆ ಬಿಸಿನೀರು ಸ್ಟವಲ್ಲಿ ಕಾಯಿಸ್ಕೊಳ್ತೀನಿ. ಹಾಗಲ್ಲ, ಒಂದು ಎಷ್ಟೊತ್ತೊಂದು 2 ನಿಮಿಷ ಸಾಕೊಂಡ್ರೆ ಮುಗೀತು. ಕುಂಭಮೇಳಕ್ಕೆ ಹೋಗಿದ್ವಿ, ಅಲ್ಲಿ ತುಂಬ ತಂಪಾಗಿತ್ತು, ಸ್ನಾನ ಮಾಡೋಕ್ಕೆ ಆಗಲ್ಲ. ಮತ್ತು ಅಷ್ಟು ದೂರ ಹೋಗಿ ಸ್ನಾನ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಪ್ಯಾಂಪರ್ ಮಾಡಬಾರ್ದು ಅಂತ. ಶರೀರವನ್ನು ತುಂಬ ಪ್ಯಾಂಪರ್ ಮಾಡಿ ಏನೋ ಅಯ್ಯೋ ಇದಾಗೋಯ್ತು, ಚಳಿ ಇದಾಗೋಯ್ತು, ಆದರೆ ಆಯಿತು, ಬಿತ್ತು ಶರೀರ ಏನಂತೆ, ಏನು ಪುರುಷಾರ್ಥ ಇದೆ ನಮಗೆ ಸಾಧನೆ ಮಾಡೋಕ್ಕೆ ಹೇಳಿ, ಏನು ಮಾಡಿದ್ದೀವಿ ಹೇಳಿ. ಸರಿ, ಶರೀರನ ಕಾಪಾಡೋಣ, ನಾವು ನಾಸ್ತಿಕರ ಥರನೇ ಅಥವಾ ಚಾರುವಾಕರ ಥರನೇ ಇರೋಣ ಅಂತ ಅಂದ್ಕೊಳ್ಳೋಣ. ಒಂದು ಪಕ್ಷ ಅವನಾದರೂ ಸಾಲ ಮಾಡಿ ತುಪ್ಪ ತಿಂದ, ನಾವೇನು ಮಾಡಿದ್ವಿ ಹೇಳಿ? ನಾವು ಅದಕ್ಕೂ ನಾಸ್ತಿಕರಿಗಿಂತ ಚಾರುವಾಕರಿಗಿಂತ ಅಧಮರು. ನಾವು ಶರೀರವನ್ನು ಎದಕ್ಕೋ ಯಾತಕ್ಕೆ ಕಾಪಾಡ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ. ನೀವೇ ಒಂದು ಸತಿ ಇವತ್ತು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಈ ಥರ ಎಲ್ಲ ಹೇಳಿದ್ರು ಸ್ವಾಮೀಜಿ, ಶರೀರವನ್ನು ಯಾತಕ್ಕೆ ಕಾಪಾಡಬೇಕು, ಯಾವ ಉದ್ದೇಶದಿಂದ ಶರೀರವನ್ನು ಕಾಪಾಡಬೇಕು. ಶರೀರ ಒಂದು ಸತಿ ಹೋಯಿತು ಅಂದರೆ ಮಮಕಾರ ಎಲ್ಲ ಹೋಯಿತು, ಅದಕ್ಕೋಸ್ಕರ ಕಾಪಾಡ್ತಾ ಇದ್ದೀವಿ ನಾವೆಲ್ಲ. ವಿ ಆರ್ ಪ್ರೊಟೆಕ್ಟಿಂಗ್ ದಿ ಬಾಡಿ ಫಾರ್ ಮಮಕಾರ, ನಾಟ್ ಫಾರ್ ಅಸ್. ವೇದಾಂತ ಕಲ್ತ ಮೇಲೆ ನಮಗೆಲ್ಲ ಏನಾಗುತ್ತೆ, ಅಹಂಕಾರವನ್ನು ಕಮ್ಮಿ ಮಾಡ್ಕೊಳ್ಬೇಕು. ಚರ್ಚೆಗೆ ಹೋಗಲ್ಲ ಸುಮಾರು ಜನ ನಾವು, ಆದರೂ ಪ್ರಾಕ್ಟಿಕಾಲಿಟಿ ಇದೆಯಲ್ಲ ಸ್ವಾಮಿ ಅಂತೀವಲ್ಲ, ಅದು ಪ್ರಾಕ್ಟಿಕಾಲಿಟಿ ಯಾತು ಗೊತ್ತಾ? ಮಮಕಾರ ಇರೋದ್ರಿಂದ. ನಮಗೆಲ್ಲ ನಾವು ಬಿಟ್ಬಿಟ್ಟಿರ್ತೀವಿ, ಯಾವುದೋ ಒಂದು ಬಟ್ಟೆ ಹಾಕ್ಕೊಳ್ತೀವಿ, ಯಾವುದೋ ಫಂಕ್ಷನ್ಗೆ ಹೋಗ್ತೀವಿ, ಇಲ್ಲ ಬಿಟ್ಬಿಡ್ತೀವಿ. ಆದರೂ ನನಗೇನು ಬೇಡ ಸ್ವಾಮಿ, ನಮ್ಮ ಮನೆಯವ್ರಿಗೆ. ಅವ್ರೇನು ಹೇಳ್ತಾರೆ, ನನಗೇನು ಬೇಡ ನಮ್ಮ ಮನೆಯವ್ರಿಗೆ. ಅದು ಇಬ್ಬರು ಪರಸ್ಪರಂ ಭಾವ ಎಂತಹ ಮುಗಿತಲ್ಲಿಗೆ. ದೊಡ್ಡ ಮಮಕಾರ ಸ್ಕ್ವೇರ್ ಆಗೋಗಿರುತ್ತೆ ಅಲ್ವಾ? ಹಾಗೆ ಹೊಟ್ಟೋಗುತ್ತೆ. ಇದು ಹೇಳಕ್ಕೆ ಬಂದೆ, ಲಿಮಿಟ್ಲೆಸ್ ಬ್ರಹ್ಮ ಆತ್ಮ ಅಸಂಗ, ಅದು ಯಾವ ಮಿತಿಯೂ ಇಲ್ಲ ಅದಕ್ಕೆ. ಪಾಠದಲ್ಲಿ ಅದು ಅಂತ ಹೇಳ್ತಾ ಇದ್ದೀವಿ, ನೀವು ಅನುಸಂಧಾನ ಮಾಡಿದಾಗ ಅದು ನಾನು ಅಂತ ಹೇಳ್ಕೊಳ್ಬೇಕು. ನನಗೆ ಯಾವ ಲಿಮಿಟ್ಟೂ ಇಲ್ಲ, ನಾನು ಎಲ್ಲರಲ್ಲಿಯೂ ಇದ್ದೀನಿ, ಎಲ್ಲರ ಚೈತನ್ಯವನ್ನು ನಾನೇ ಬೆಳಗ್ತಾ ಇದ್ದೀನಿ, ಎಲ್ಲರ ಶರೀರದಲ್ಲಿಯೂ ನಾನೇ ಇದ್ದು ಬೆಳಗ್ತಾ ಇದ್ದೀನಿ. ಅದೇ ಪ್ರಾಕ್ಟಿಕಲ್ ವೇದಾಂತ. ಈ ಶರೀರದಲ್ಲಿಯೂ ಪೂರ್ಣ ಬ್ರಹ್ಮ ಆಗಿರುವಂತಹ ನಾನೇ ಇದ್ದು ಈ ಶರೀರ ಮನಸ್ಸನ್ನು ಬೆಳಗ್ತಾ ಇದ್ದೀನಿ. ನಿಮ್ಮ ಶರೀರದಲ್ಲಿಯೂ ನಾನೇ ಇದ್ದು ನಿಮ್ಮ ಶರೀರವನ್ನು ಮನಸ್ಸನ್ನು ಬೆಳಗ್ತಾ ಇದ್ದೀನಿ, ನಾನೇ ಅಲ್ಲೂ ಇರೋದು. ಏನು ಹುಚ್ಚಿಡಿತ ಸ್ವಾಮಿ ಅಂತ ಕೇಳ್ಬೇಡಿ. ಯಾಕಂದರೆ ಆಮೇಲೆ ಇದೇನಾಗುತ್ತೆ ಅಂದರೆ ಮಿಸ್ಟಿಕ್ ಟರ್ನ್ ಆಗಿಬಿಡುತ್ತೆ. ಎಲ್ಲರಲ್ಲೂ ಇದ್ದಾರಂತೆ, ಅವ್ರು ನನ್ನ ಮನಸ್ಸಲ್ಲೂ ಇದ್ದಾರಂತೆ, ಹಾಗೆ ನನ್ನ ಮನಸ್ಸಲ್ಲ ಅವ್ರು ಓದ್ತಾರಾ, ಹೀಗೆಲ್ಲ ಶುರು ಆಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಯಾರೋ ಒಬ್ರು ಹೇಳಿದ್ರೆ ಐ ವಿಲ್ ರೀಡ್ ಯುವರ್ ಮೈಂಡ್ ಹಾಗೆ ಅಂತೆಲ್ಲ ಹೇಳೋ ಶುರುವಾಗಿ ಈ ವೇದಾಂತವನ್ನೇ ಹಾಳು ಮಾಡಿಬಿಡ್ತಾರೆ. ಇದ್ದೀನಿ ಅಂದರೆ ಲಕ್ಷ್ಯಾರ್ಥವಾಗಿ ಜ್ಯೋತಿ ಸ್ವರೂಪದಲ್ಲಿ, ಅರಿವಿನ ಸ್ವರೂಪದಲ್ಲಿ ಇದ್ದೀನಿ ಅಂತ ಅರ್ಥ. ನಿಮ್ಮ ದೇಹ ಮನಸ್ಸನ್ನು ಬೆಳಗ್ತಾ ಇದ್ದೀನಿ ಅಂದರೆ ಆತ್ಮತತ್ವ ಅದು ಬೆಳಗ್ತಾ ಇದೆ. ನಾನು ಹೇಳ್ತಿದ್ದಾನೆ, ಈ ಉಪಾಧಿ ಹೇಳ್ತಿದ್ದೆ, ಉಪಾಧಿ ಬೆಳಗಕ್ಕೆ ಸಾಧ್ಯ ಇಲ್ಲ, ಈ ವಾಗೀಂದ್ರಿಯ ಬೆಳಗಕ್ಕೆ ಸಾಧ್ಯ ಇಲ್ಲ. ವಾಗೀಂದ್ರಿಯ ಹಿಂದೆ ಇರುವಂತಹ ಶಕ್ತಿ ನನ್ನ ವಾಕೀಂದ್ರಿಯವನ್ನು, ನಿಮ್ಮ ಮನಸ್ಸನ್ನು ಬೆಳಗ್ತಾ ಇದೆ ಅಂತ ಅರ್ಥ.
ಆಯಿತಾ. ಅದು ನಿರ್ದಿಷ್ಟವಾಗಿ ಮತ್ತೆ ಅದೊಂದು ಸಂಬಂಧ ಬಂದ್ಬಿಡುತ್ತೆ, ಗುರು ಶಿಷ್ಯ ಸಂಬಂಧ ಹಾಗೆ ಎಲ್ಲೋ ಮಿಸ್ಟಿಕ್ಕಾಗಿ ಹೋಗ್ಬಿಡುತ್ತೆ. ಅದು ಹಾಗೆ ಬರಬಾರ್ದು, ಅದು ತಪ್ಪದು. ಆ ರೀತಿಯಾಗಿ ಬೃಹತ್ವಾತ್ ಬ್ರಹ್ಮ, ಶರೀರದೊಳಗಡೆ ಇರುವಂತಹ ಆತ್ಮ, ಬ್ರಹ್ಮಕ್ಕೆ ಯಾವ ರೂಪವೂ ಇಲ್ಲ, ಆತ್ಮಕ್ಕೂ ಯಾವ ರೂಪವೂ ಇಲ್ಲ. ರೂಪ ಇದೆ, ಗುಣ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಭೌತಿಕತ್ವ, ದೃಶ್ಯತ್ವ, ಸುಗುಣತ್ವಾತ್ ಬಂದ್ಬಿಡುತ್ತೆ. ಅದೆಲ್ಲ ಮಿಥ್ಯ. ಆದ್ದರಿಂದ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ, ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ನಪುಂಸಕವೂ ಅಲ್ಲ, ಇಲ್ಲ ಅಂತನೂ ಅಲ್ಲ, ಇದೆ ಅಂತನೂ ಅಲ್ಲ. ಏನು ಮಾಡಬೇಕು, ಸುಮ್ಮನೆ ಮೌನವಾಗಿರ್ಬೇಕು. ಅದನ್ನು ಆಬ್ಜೆಕ್ಟಿವಾಗೇ ನೋಡಬಾರ್ದು, ಒಂದು ವಸ್ತು ಅಂತಲೇ ನೋಡಬಾರ್ದು. ಅದನ್ನು ಯಾವಾಗಲೂ ಸಬ್ಜೆಕ್ಟ್. ಅಹಂ ಬ್ರಹ್ಮಾಸ್ಮಿ ಈಗ ಒಂದೇ ಒಂದು ವೇ. ಯೂಶಲಿ ಏನಾಗುತ್ತೆ, ಉಪಾಸನೆಯಲ್ಲಿಯೋ ಜಪ ಧ್ಯಾನದಲ್ಲಿಯೋ ಉಪಾಸಕ ನಾನಿಲ್ಲಿದ್ದೀನಿ, ಒಂದು ಉಪಾಸ್ಯ ದೇವತೆಯನ್ನು ಧ್ಯಾನ ಮಾಡ್ತಾ ಇದ್ದೀನಿ, ನಮಃಶಿವಾಯ ಶಿವನನ್ನು ಮುಂದೆ ಇಟ್ಕೊಂಡು ನಮಃಶಿವಾಯ ನಮಃಶಿವಾಯ ಹೇಳ್ತಾ ಇದ್ದೀನಿ. ಹಲವಾರು ವರ್ಷಗಳ ಕಾಲ, ಜನ್ಮಗಳ ಕಾಲ ಏನಾಗುತ್ತೆ, ಈ ಮಂತ್ರಸಿದ್ಧಿಯಾಗಿ ಆ ಉಪಾಸ್ಯ ದೇವತೆಯೇ ಉಪಾಸಕನಾಗ್ಬಿಡ್ತಾನೆ. ಅದು ಉಪಾಸನೆಯ ಫಲ. ಕರ್ಮವೂ ಹಾಗೆ, ವೈದಿಕ ಕರ್ಮವನ್ನು ಮಾಡಿ ಮಾಡಿ ಸುಮ್ಮನೆ ಸುಸ್ತಾಗಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಒಂದು ಪ್ರಾಪ್ತಿ, ಇಲ್ಲೇ ಇದ್ದರೆ ಒಂದು ಕಂಫರ್ಟ್ ಎಲ್ಲ ಆಗ್ಬಿಡುತ್ತೆ. ಆದರೆ ವೇದಾಂತದಲ್ಲಿ ಹಾಗಲ್ಲ. ಉಪಾಸಕ, ಉಪಾಸ್ಯ ವಸ್ತು ಆತ್ಮ, ಮತ್ತು ಉಪಾಸನೆ ಆಗುವಂತಹ ರೀತಿ, ಸಾಧನೆ ಎಲ್ಲವೂ ಒಂದೇ. ಈತ ಆತ್ಮ ಆಗಕ್ಕೆ ಸಾಧ್ಯವಿಲ್ಲ, ಪರಿಣಾಮ ಆಗಕ್ಕೆ ಸಾಧ್ಯ ಇಲ್ಲ. ಹೇಗೆ ಶಿವನ ಭಕ್ತ ಶಿವನ ನಾಮಸ್ಮರಣೆಯಿಂದ ಶಿವನಾಗ್ತಾನೋ, ದೇವಿಯ ಭಕ್ತ ದೇವಿಯ ಉಪಾಸನೆಯಿಂದ ದೇವಿ ಆಗ್ತಾನೋ, ಆತ್ಮನ ಭಕ್ತ ಆತ್ಮ ಉಪಾಸನೆಯಿಂದ ಆತ್ಮ ಆಗಲ್ಲ. ಆತ್ಮನಾಗಿ ಉಪಾಸನೆಗಿಂತ ಮುಂಚೆನೇ ಆತ್ಮನಾಗಿದ್ದಾನೆ, ಅವನು ಅದನ್ನು ಗೊತ್ತಿಲ್ಲ ಅವನಿಗೆ. ಆ ಭ್ರಾಂತಿಯನ್ನು ಮಾತ್ರ ನಿವಾರಣೆ ಮಾಡ್ತಿದ್ದೀವಿ ಅಷ್ಟೇ. ಈ ವೇದಾಂತ ಜ್ಞಾನ ಯಾತಕ್ಕೆ, ನಾನು ಅನಾತ್ಮ ಅಲ್ಲ, ಆತ್ಮನಾಗಿದ್ದೀನಿ ಅಂತ ತಿಳಿಯೋಕ್ಕೆ. ಇಲ್ಲಿ ಯಾವುದನ್ನು ಹೊಸದು ಗಳಿಸೋದಿಲ್ಲ. ಯಾಕಂದರೆ ಹೊಸದು ಗಳಿಸ್ತೀವಿ ಅಂದರೆ ಕಾಲದಲ್ಲಿ ಅದು ಹೋಗಬೇಕು. ಇಟ್ ಹ್ಯಾಸ್ ಟು ಎಂಡ್ ಇನ್ ಟೈಮ್. ಟುಡೇ ಐ ಆಮ್ ಎ ರಿಯಲೈಸ್ಡ್ ಸೋಲ್ ಮೀನ್ಸ್ ಟುಮಾರೋ ಐ ಆಮ್ ನಾಟ್ ಎ ರಿಯಲೈಸ್ಡ್ ಸೋಲ್. ಎಲ್ಲ ರಿಯಲೈಸ್ಡ್ ಮಾಸ್ಟರ್ಸು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ದೇ ಬಿಹೇವ್ ಲೈಕ್ ಅನ್ರಿಯಲೈಸ್ಡ್ ಪರ್ಸನ್ ಓನ್ಲಿ. ಅವತ್ತು ಮಾತ್ರ ಹೇಳ್ಬಿಡ್ತಾರೆ ಚೆನ್ನಾಗಿ ಆಯಿತು ಅಂತ. ಎಲ್ಲ ರಿಯಲೈಸ್ಡ್ ಮಾಸ್ಟರ್ಸು ನೋಡಿ, ನಮಗೆ ಎಲ್ಲ ಟಿ ವಿಲೆಲ್ಲ ಬರ್ತಾರಲ್ಲ, ಅವರೆಲ್ಲ ಉಪಾಸನೆಯನ್ನು ಮಾಡಿ ಸಿದ್ಧಿ ಹೊಂದಿದ್ದ ಹೊರತು ಆತ್ಮಜ್ಞಾನಿಯಿಂದ ಸಿದ್ಧಿ ಹೊಂದಿದ್ದಲ್ಲ. ನಾವು ತಪ್ಪು ತಿಳಿತೀವಿ ಅವರು ಬ್ರಹ್ಮಜ್ಞಾನಿಗಳಂತೆ ಅಂತ. ತಪ್ಪದು. ದೇವತಾ ಜ್ಞಾನಿಗಳು ಅಂತ ಹೇಳಬೇಕು. ಪ್ರತ್ಯೇಕವಾಗಿ ಒಂದೊಂದು ದೇವತಾ ಉಪಾಸನೆ ಮಾಡಿದ್ರೆ ಆ ಫಲ ಸಿಗತ್ತೆ ಅಲ್ವಾ. ಆತ್ಮವನ್ನು ಗಳಿಸುವುದಂಥದ್ದಲ್ಲ, ಆತ್ಮವು ನಾನೇ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದು. ತಪ್ಪು ಅಭಿಪ್ರಾಯವನ್ನು ಮಾತ್ರ ಬದಲಾವಣೆ ಮಾಡಿಕೊಳ್ಬೇಕು. ನನಗೆ ಒಂದು ದಿವಸ ಮೋಕ್ಷ ಸಿಗತ್ತೆ ಅಂತಲ್ಲ, ಮೋಕ್ಷದಲ್ಲಿ ನಾನು ಇದ್ದೀನಿ ಯಾವಾಗಲೂ ಅನ್ನೋಂಥದ್ದು ಒಂದು ದಿವಸ ಗೊತ್ತಾಗಬೇಕಷ್ಟೆ. ಅದು ಒಂದು 5 ದಿವಸದಲ್ಲಿ ಗೊತ್ತಿರಬೇಕು ಅಂದ್ಕೊಳ್ತೀನಿ. ಗೊತ್ತಾಗ್ಲಿಲ್ವ, ಇನ್ನು ನಾನು ಮೋಕ್ಷದಲ್ಲೇ ಇದ್ದೀನಿ, ಆನಂದ ಸ್ವರೂಪ ಆಗಿದ್ದೀನಿ ಅಂತ ಗೊತ್ತೋ ಇಲ್ವೋ? ಅಟ್ಲೀಸ್ಟ್ ಸ್ವಲ್ಪ ನಗರಿ ಎಲ್ಲರೂ. ಅದು ದುಃಖ ಮಾಡ್ಕೊಂಡು ಯಾಕೆ ಹೇಳಬೇಕು? ಸಂತೋಷವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು. ಏನೂ ಇಲ್ಲ, ಗಳಿಸುವಂಥದ್ದು ಇಲ್ಲ, ಬಿಡುವಂಥದ್ದು ಇಲ್ಲ. ತುಂಬ ಸುಲಭ. ರಮಣ ಮಹರ್ಷಿಗಳು ಹೇಳ್ತಾರೆ, ಅಯ್ಯೇ ಅತಿ ಸುಲಭಂ ಬ್ರಹ್ಮವಿದ್ಯೆ ಅಂತ. ಅವರ ರಮಣ ಗೀತೆಯಲ್ಲಿ ಶುರುನಲ್ಲಿ ಹೇಳ್ತಾರೆ, ಅತಿ ಸುಲಭ ಬ್ರಹ್ಮವಿದ್ಯೆ. ತಲೆ ಚಚ್ಕೊಂಡು ಹೇಳ್ತಾರೆ, ಇದಕ್ಕೆ ಯಾಕೆ ನೀನು ಕಷ್ಟಪಡ್ತೀಯ? ಅತಿ ಸುಲಭಂ ಬ್ರಹ್ಮವಿದ್ಯೆ. ಹಸ್ತಾಮಲಕರು, ಅದು ನಲ್ಲಿಕಾಯಿ. ರಮಣರು ಹೇಳ್ತಾರೆ, ನಲ್ಲಿಕಾಯು ಹೊರಗಡೆ ಇದೆ. ನಾವೇನು ಹೇಳ್ತೀವಿ, ಆತ್ಮಜ್ಞಾನ ಹಸ್ತಾಮಲಕರ ಥರ, ಅಥವಾ ಹಸ್ತಾಮಲಕ ಕೈಯಲ್ಲಿ ನಲ್ಲಿಕಾಯಿ ಇಟ್ಕೊಂಡಿರೋ ಥರ ಅಷ್ಟು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ನಾವೆಲ್ಲ ಹೇಳಿದ್ರೆ. ರಮಣರು ಹೇಳ್ತಾರೆ ಅದು ತಪ್ಪು ಅಂತ. ಯಾಕಂದರೆ ಅದಾದರೂ ಹೊರಗಡೆ ಇದೆ, ನಲ್ಲಿಕಾಯಿ ಹೊರಗಡೆ ಇದೆ, ಕೈ ಹೊರಗಡೆ ಇದೆ, ಅದು ತಿಳಿಯುತ್ತೆ. ಇದು ಅದಕ್ಕಿಂತ ಒಳಗಡೆ ಇದೆ ಆತ್ಮ, ಅತಿ ಸೂಕ್ಷ್ಮ, ಎಲ್ಲೂ ನೋಡುವಂತಹ ಅವಶ್ಯಕತೆ ಇಲ್ಲ, ನಿನ್ನಲ್ಲಿಯೇ ಇದೆ. ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಪರಾಕ್ ನೋಡ್ತಾ ಇದ್ದೀವಿ, ಪರಾಕ್. ಆತ್ಮಜ್ಞಾನ ಬಹಳ ಸುಲಭ. ಈ ಥರ ಓದೋದು, ಅನುಸಂಧಾನ ಮಾಡೋದು ಅಷ್ಟೇ. ಈ ಥರ ಮಾಡ್ತಾನೇ ಇದ್ದರೆ ಅದೃಷ್ಟ ಶಕ್ತಿ ನಿಮಗೆ ಬಂದು ತಾನಾಗೆ ಊಟ, ವಸತಿ, ಜಾಗ ಎಲ್ಲ ಬರುತ್ತೆ. ಹಾಗೆ ಮಾಡಿಕೊಂಡೆ ನಾವೆಲ್ಲ ಸನ್ಯಾಸ ತೊಗೊಂಡಿರೋದು ಅಲ್ವಾ. ತಾನಾಗೆ ಬರುತ್ತದು, ಫ್ರೀ ಅದು. ನೀವು ಜೀವನದಲ್ಲಿ ಸಂತೋಷವಾಗಿರ್ಬೇಕಾ?
ಅಷ್ಟೇ. ಭಿಕ್ಷೆ ತಾನಾಗೆ ಸಿಗುತ್ತೆ, ಗುರುದಕ್ಷಿಣೆ ಸಿಗುತ್ತೆ, ಆರಾಮಾಗಿರ್ಬೋದು. ಏನಿಲ್ಲ ಅಂದರೆ ಏನು ಮಾಡೋ ಹಾಗಿಲ್ಲ, ಅಷ್ಟೆ. ಇದನ್ನೇ ಮಾಡ್ತಿರ್ಬೇಕು. 3 ಹೊತ್ತು ಗೀತಾ, ಬ್ರಹ್ಮಸೂತ್ರ, ಉಪನಿಷತ್, ಪ್ರಕರಣ ಗ್ರಂಥಗಳು, ಅದು ಬಿಟ್ಟು ಬೇರೆ ಏನು ಮಾಡಬಾರ್ದು. ಅದೊಂದೇ ಒಂದು ಕಂಡೀಷನ್. ಮಿಕ್ಕಿದೆಲ್ಲ ಭಗವಂತ ಯೋಗಕ್ಷೇಮಂ ವಹಾಮ್ಯಹಂ, ನಾನು ನೋಡ್ಕೊಳ್ತೀನಿ. ನೀವು ಹೆಣ್ಮಕ್ಳು ಏನು ತೊಂದರೆ ಇಲ್ಲ, ನೀವು ಆರೆಂಜ್ ಸ್ಯಾರಿ ಇಟ್ಕೊಂಡ್ರೆ ಆಗೋಯ್ತು, ಮುಂದೋಯ್ತು. ಇವರು ನಮ್ಮ ಹೇಗಿದ್ರು ನಮಗೆ ಚಂಡಿ ಹೋಮದಲ್ಲಿ ಇದೆಲ್ಲ ಹಳದಿ ಇದೆಲ್ಲ ಕಾವಿದೆಲ್ಲ ಬರುತ್ತಲ್ಲ, ಅದು ಪಂಚೆ ಉಟ್ಕೊಂಡ್ರೆ ಮುಗೀತು, ಅಷ್ಟೇ. ಸೊ ಇಲ್ಲಿ ಏನು ಹೇಳ್ತಿದೆ, ಏರ್ ಬ್ರಹ್ಮ, ತಮಾಷೆ ಮಾಡಿದೆ ಸುಮ್ಮನೆ, ಆಮೇಲೆ ತೊಗೊಳಕ್ಕೆ ಹೋಗ್ಬಿಡಿ. ಏರ್ ಬ್ರಹ್ಮ ಮನಸ್ಸಿನಲ್ಲಿರಬೇಕು ಅಷ್ಟೇ, ಮನಸ್ಸಿನಲ್ಲಿ ಈ ಚಿಂತನೆ ಇರಬೇಕು, ಹೊರಗಡೆ ತಾನಾಗಿ ಆಗುತ್ತದೆ. ಏರ್ ಬ್ರಹ್ಮ ತತ್ ಸಮುಪಾಸಿತಂ ಏಕಚಿತ್ತೈ. ಏರ್ ಬ್ರಹ್ಮ ಅಂದರೆ ಈ ಬ್ರಹ್ಮವನ್ನು, ಯಾವ ಬ್ರಹ್ಮವನ್ನು? ಶರೀರ ಮನಸ್ಸು ಬುದ್ಧಿ ಅಲ್ಲದ, ಶರೀರ ಮನಸ್ಸು ಬುದ್ಧಿಯನ್ನು ಬೆಳಗ್ತಾ ಇರುವಂತಹ, ಪುರುಷ ಸ್ತ್ರೀ ನಪುಂಸಕ ದೊಡ್ಡದು ಚಿಕ್ಕದು ಅಲ್ಲದೆ ಇರುವಂತಹ ಮಹತ್ವಸ್ತು ಯಾವುದಿದೆಯೋ, ಏರ್ ಬ್ರಹ್ಮ ಅಂದರೆ ಆ ವಸ್ತುವನ್ನು ತತ್ ಸಮುಪಾಸಿತ ಏಕಚಿತ್ತೈ. ಏಕಚಿತ್ತೈ ಅಂದರೆ ಫೋಕಸ್ಡ್ ಮೈಂಡ್, ಏಕಾಗ್ರ ಚಿತ್ತರಿಂದ. ಬೆಳಗ್ಗೆ ಎದ್ವಾ ಗೀತಾ ತೆಗಿಬೇಕು ಪುಸ್ತಕ, ಸ್ವಲ್ಪ ಸುಸ್ತಾಯ್ತಾ ವಿಶ್ರಾಂತಿ ಮಾಡಬೇಕು, ಫಲಹಾರವನ್ನು ತಗೊಳ್ಬೇಕು, ಮತ್ತು ಶಕ್ತಿವಂತ ಉಪನಿಷತ್ತನ್ನು ಓದಬೇಕು, ಅಧ್ಯಯನ ಮಾಡಬೇಕು ಗುರುಮುಖೇನ. ಸುಸ್ತಾಯ್ತಾ ವಿಶ್ರಾಂತಿ ಮಾಡಬೇಕು, ಮತ್ತೆ ಶಕ್ತಿವಂತ ಬ್ರಹ್ಮಸೂತ್ರವನ್ನು ಓದಬೇಕು, ಸುಸ್ತಾಯ್ತಾ ಮತ್ತೆ ಪುಸ್ತಕ ಮುಚ್ಚಿಡಬೇಕು. ರಾತ್ರಿ ನಿಧಿಧ್ಯಾಸನವನ್ನು ಮಾಡಬೇಕು. ಆ ಸುಪ್ತೇರ್ ಅಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯೇತ್. ಮಲ್ಕೊಳ್ಳೋವರೆಗೂ ವೇದಾಂತ ಚಿಂತನೆ, ಸಾಯೋವರೆಗೂ ವೇದಾಂತ ಚಿಂತನೆ, ಅಷ್ಟೇ. ಅದೇ ಇದು ವೇದಾಂತ ಡಿಂಡಿವ, ಇದೇ ಘೋಷಣೆ. ಮಲ್ಕೊಳ್ಳೋವರೆಗೂ ರಾತ್ರಿ 10ಕ್ಕೋ 11ಕ್ಕೋ ವಾಟ್ಸ್ಯಾಪ್ ನೋಡಿದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದೆ, ಸದಾ ಅಹಂ ಬ್ರಹ್ಮಾಸ್ಮಿ, ಆ ಗ್ರಂಥ ಆದಮೇಲೆ ಇನ್ನೊಂದು ಆದಮೇಲೆ ಇನ್ನೊಂದು. ಇದನ್ನು ಸ್ಕಾಲರ್ಶಿಪ್ ಅಂತ ಅನ್ಬಾರ್ದು ನೀವು. ಏನು ಒಂದು ಗ್ರಂಥ ಆದಮೇಲೆ ಅದೇ ತಾನೇ ಹೇಳ್ತಾ ಇರೋದು, ಒಂದು ಗ್ರಂಥ ಆದಮೇಲೆ ಇನ್ನೊಂದು. ನಿಷ್ಠೆ ಅನ್ನಬೇಕು, ಇದಕ್ಕೆ ಜ್ಞಾನ ನಿಷ್ಠೆ ಅಂತ ಹೆಸರು. ಮೂಲ ಓದಬೇಕು, ಭಾಷ್ಯ ಓದಬೇಕು, ಟಿಪ್ಪಣಿ ಓದಬೇಕು, ಟೀಕಾ ಓದಬೇಕು, ಇನ್ನೊಂದು ಓದಬೇಕು. ನಿಮಗೆ ಜ್ಞಾನ ಬರೋವ್ರಿಗೆ ಓದ್ತಾನೇ ಇರಬೇಕು, ಅಂದರೆ ಜ್ಞಾನ ನಿಷ್ಠೆ ಬರೋವರೆಗೂ. ನಿಮಗಿವಾಗೆಲ್ಲ ಬ್ರಹ್ಮ ಏನು ಅಂತ ಗೊತ್ತಾಗೋಯ್ತು, ಇನ್ನೊಂದು 3 ದಿವಸದಲ್ಲಿ ಪೂರ್ತಿ ಗೊತ್ತಾಗ್ಬಿಡತ್ತೆ. ಈಗಲೇ ಗೊತ್ತಾಗಿದೆ, ಅದು ಮರ್ತು ಹೊಟ್ಟೋಗುತ್ತೆ. ಯಾಕೆ ಮರ್ತು ಹೋಗುತ್ತೆ ಅಂತ, ಜ್ಞಾನಗಿಂತ ದೊಡ್ಡ ದೊಡ್ಡ ಮಹಿಮರು ಮಹಾತ್ಮರು ನಿಮ್ಮ ಮನೆಯಲ್ಲೇ ಇರೋದ್ರಿಂದ ನಿಮ್ಮ ಜ್ಞಾನವನ್ನು ಮರೆಸ್ಬಿಡ್ತಾರೆ. ಎಲ್ಲ ಮಹಾತ್ಮರು ಹಾಗೆ ಈ ಜ್ಞಾನವನ್ನೇ ಮರೆಸ್ಬಿಡ್ತಾರೆ. ಅವ್ರ ಮುಖಲಕ್ಷಣದಿಂದ ಎಲ್ಲವೂ ಮರ್ತು ಹೋಗುತ್ತೆ. ಕಲ್ತಿರುವಂಥ ಜ್ಞಾನ ಎಲ್ಲವೂ ಔಟ್ ಒಂದೇ ಕ್ಷಣ. ಅಂತಂಥ ಮುಖಗಳೆಲ್ಲರದು. ಏನು ಮಾಡ್ತೀರಾ? ಎಲ್ಲ ಸಂಸ್ಕಾರಗಳಲ್ಲಿ ನಮ್ಮದು ಅನೇಕ ಜನ್ಮ ಸಂಸ್ಕಾರಗಳೆಲ್ಲ ಒಬ್ಬೊಬ್ಬರು ಮುಖಗಳು ನೋಡಿದ್ರೆ ತಾನಾವೇ ಬರ್ತದೆ ಅಲ್ವಾ? ಏನು ಮಾಡ್ತೀರಾ? ಯಾರೋ ಬ್ರಹ್ಮ ಹೇಳಿದ್ರು, ಪಾಪ ಬೇಜಾರು, ವಯಸ್ಸಾಗಿದೆ, 45 ವಯಸ್ಸು, ದಾಂಪತ್ಯ ಚೆನ್ನಾಗಿಲ್ಲ. ನಮ್ಮ ಮನೆಯವ್ರು ನೋಡಿದ್ರೆ ಸ್ವಾಮಿ ಹಲ್ಲು ಕಡಿತಾರೆ. ಹಾಗೆ ಏನು ಮಾಡಬೇಕು ಅಂತ, ನನಗೆ ಬಲಹೀನತೆ, ಏನು ಮಾಡೋಕ್ಕಾಗ್ತಿಲ್ಲ ಅಂತಾರೆ. ಏನು ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂತಾರೆ. ಅಲ್ಲ, ಅವ್ರ ಕೈಯೆಲ್ಲ ಹೀಗೆ ಇಟ್ಕೊಳ್ತಾರೆ ಪಾಪ. ಶಾಂತಮ್ ಅನ್ಬೇಕಷ್ಟೆ. ಏನು ಹೇಳ್ತಿದ್ದೆ ಮರ್ತಾಯ್ತು. ಏಕಚಿತ್ತೈ, ಫೋಕಸ್. ಯೈರ್ ಬ್ರಹ್ಮ, ಆ ನಿರ್ವಿಶೇಷವಾಗಿರುವಂತಹ ಬ್ರಹ್ಮವನ್ನು, ತತ್ ಬ್ರಹ್ಮವನ್ನು ಉಪಾಸಿತಮ್ ಅಂತ ಹಾಕಿದ್ದಾರೆ. ಉಪಾಸಿತಮ್ ಅಂದರೆ ಜ್ಞಾನನಿಷ್ಠೆ, ನಿಧಿಧ್ಯಾಸನಂ. ಉಪಾಸನ ಅಂದರೆ ಮತ್ತೆ ಕಣ್ಣು ಮುಚ್ಕೊಂಡು ಬ್ರಹ್ಮ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಮಾಡಬೇಡಿ. ಬ್ರಹ್ಮ ಆತ್ಮ ಎಲ್ಲಿ ಸ್ಥಾಪನೆ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಇರುವಂಥದ್ದು. ಒಂದೇ ಒಂದು ರೀತಿಯಾಗಿ ಮಾತ್ರ ಬ್ರಹ್ಮವನ್ನು ತಿಳ್ಕೊಳ್ಬೇಕು, ಅದೊಂದೇ ರೀತಿಯಾಗಿ ಪಾಸಿಬಲ್. ಬ್ರಹ್ಮನ್ ಕ್ಯಾನ್ ಬಿ ನೋನ್ ಓನ್ಲಿ ಇನ್ ಒನ್ ವೇ. ಯಾವೇ? ಬ್ರಹ್ಮನ್ ಆರ್ ಆತ್ಮನ್ ಆರ್ ದ ಕಾನ್ಷಿಯಸ್ನೆಸ್ ಕ್ಯಾನ್ ಬಿ ನೋನ್ ಓನ್ಲಿ ಇನ್ ಒನ್ ವೇ. ಇಷ್ಟೊತ್ತು ಅದೇ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಅನ್ಬಾರ್ದು. ಬೈ ಕ್ಲೇಮಿಂಗ್ ಐ ಆಮ್ ಬ್ರಹ್ಮನ್. ಬ್ರಹ್ಮವಸ್ತುವನ್ನು ಅಥವಾ ಆತ್ಮವಸ್ತುವನ್ನು ಒಂದೇ ಒಂದು ರೀತಿಯಾಗಿ ಮಾತ್ರ ತಿಳಿದುಕೊಳ್ಬೋದು.
ಅದು ನಾನೇ ಆಗಿದ್ದೀನಿ ಅಂತ ಇನ್ಯಾವ ರೀತಿಯಾಗೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಶಾಸ್ತ್ರದಿಂದಲೂ ಒಂದು ಹಂತಕ್ಕಷ್ಟೇ. ಶಾಸ್ತ್ರನೂ ದಿಕ್ಕು, ಅದಕ್ಕೆ ದೇಶಿಕರು, ಆಚಾರ್ಯರನ್ನ ಶಂಕರನ್ನು ದೇಶಿಕರು ಅಂತ ಹೇಳಿದ್ರೆ ಶಾಸ್ತ್ರವು ತೋರಿಸುತ್ತೆ. ಶಾಸ್ತ್ರ ಏನು ತೋರಿಸುತ್ತೆ? ಬ್ರಹ್ಮ ಇದಲ್ಲ ಅಂತ ತೋರಿಸುತ್ತೆ, ನೇತಿ ನೇತಿ ಅಂತ ತೋರಿಸುತ್ತೆ. ಅದು ನಾನೇ ಅನುಸಂಧಾನ ಮಾಡಿ ನಾನೇ ಆಗಿದ್ದೀನಿ ಅಂತ ತಿಳ್ಬೋದು. ದೆರ್ ಇಸ್ ನೋ ಅದರ್ ವೇ ಆಫ್ ನೋಯಿಂಗ್ ಬ್ರಹ್ಮನ್ ಅಪಾರ್ಟ್ ಫ್ರಮ್ ಕ್ಲೈಮಿಂಗ್ ಐ ಆಮ್ ಬ್ರಹ್ಮನ್. ಆ ಕ್ಲೈಮ್ ಮಾಡಬೇಕಂದ್ರೆ, ಅವಧಾರಣ ಮಾಡ್ಕೊಳ್ಬೇಕು ಅಂದರೆ, ಇವಾಗ ದೇಹ ಮನಸ್ಸನ್ನು ಬುದ್ಧಿ ಉಪಯೋಗಿಸಿ ನಾನು ಬ್ರಹ್ಮ ಅಂತ ಹೇಳ್ತೀವಿ. ಆದರೆ ಮನಸ್ಸಿನಲ್ಲಿ ಇನ್ನೊಂದು ವೃತ್ತಿಯನ್ನು ಹಾಕ್ಕೊಳ್ಬೇಕು. ದೇಹ ಮನಸ್ಸನ್ನು ಬಿಳುಕ್ತಾ ಇರುವಂಥದ್ದು, ದೇಹ ಮನಸ್ಸನ್ನು ಈ ಆತ್ಮ ಅನುಸಂಧಾನಕ್ಕೆ ಕ್ಲೈಮ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮಾತ್ರ ಉಪಾಧಿ. ಆದರೆ ಆ ವೃತ್ತಿಗೂ ಈ ದೇಹ ಮನಸ್ಸಿಗೂ ಸಂಬಂಧ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಬೇಕು ಅಂದರೆ ದೇಹ ಹೇಳ್ತಿದೆ, ಮನಸ್ಸು ಹೇಳ್ತಿದೆ, ವಾಗೀಂದ್ರಿಯ ಹೇಳ್ತಿದೆ. ಆದರೆ ಮೂರು ಜಡ, ಆ ಜಡದಿಂದ ಇರುವಂತಹ ಚೈತನ್ಯ ಶಕ್ತಿವೇ ಹೇಳ್ತಿದೆ. ಅಟ್ಲೀಸ್ಟ್ ಇಲ್ಲಿರೋರು ಯಾರು ತಪ್ಪು ಮಾಡಬಾರ್ದು. ಬ್ರಹ್ಮ ಅನುಭವ ಆಗಬೇಕು, ಆತ್ಮ ಅನುಭವ ಆಗಬೇಕು ಅಂತ ಹೇಳ್ಬಿಡಿ. ಆತ್ಮ ಅನುಭವ ನೀವೇ, ಅದು ತಿಳ್ಕೊಳ್ಳಿ. ಯೈರ್ಬ್ರಹ್ಮ ತತ್ ಸಮುಪಾಸಿತ ಏಕಚಿತ್ತೈ ಧನ್ಯಾ. ಮುಗೀತು, ತಿಳ್ಕೊಂಡ್ರೆ ಮುಗೀತು. ವಿರೇಜುಹು, ವಿರೇಜುಹು ಅಂದರೆ ಅವರೆಲ್ಲ ರಾಜರು ಅಂತೆ. ದೇ ಎಕ್ಸೆಲ್ ಇನ್ ದೇರ್ ಫೀಲ್ಡ್. ಅಂದರೆ ವಿರೇಜು ಅಂದರೆ ದೊಡ್ಡ ದೊಡ್ಡ ಮಹಾತ್ಮಗಳಾಗಿ ಬರ್ತಾರೆ ಎಲ್ಲರೂ. ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅಂತ ಮಹಾಮಹಿಮರಾಗ್ತಾರೆ. 3 ಹೆಸರು ಹೇಳಿದೆ, ಅನೇಕ ಜನರಿದ್ದಾರೆ. ಶ್ರೀಧರ ಸ್ವಾಮಿಗಳು, ಭಗವಾನ್ ನಿತ್ಯಾನಂದರು, ಎಲ್ಲರನ್ನೂ ತಗೊಳ್ಳಿ, ಎಲ್ಲ ಮಹಾತ್ಮರು. ವಿರೇಜುಹು ಅಂದರೆ ಮಹಾತ್ಮರು. ಯಾತಕ್ಕೆ ಅವರು ಮಹಾತ್ಮರು? ಯೈರ್ಬ್ರಹ್ಮ ತತ್ ಸಮುಪಾಸಿತಂ ಏಕಚಿತ್ತೈಹಿ. ಈ ಅಖಂಡಾಕಾರ ವೃತ್ತಿಯನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಂಡು ಆತ್ಮಾರಾಮ ಸ್ಥಿತಿಯಲ್ಲಿ ಸದಾಶಿವ ಬ್ರಹ್ಮೇಂದ್ರ ಥರ ಇದ್ರಲ್ಲ, ಅವರೆಲ್ಲ ವಿರೇಜುಹು. ಇತರಹ, ನಾವಲ್ಲ. ಏನು? ಭವಪಾಶಬದ್ಧ. ಸಂಸಾರದಲ್ಲಿ ಬಿದ್ದು ಸಂಸಾರವೇ ಸತ್ಯ ಅಂತ ಅಂದ್ಕೊಂಡು ಜಸ್ಟಿಫೈ ಮಾಡಿಕೊಂಡು ನೀ ಸರಿ ಇಲ್ಲ, ನಾ ಸರಿ ಇಲ್ಲ, ಏನು ಮಾಡೋದು, ಜಾತಕವನ್ನು ತೋರಿಸಿ ಯಾವ ಪರಿಹಾರವನ್ನು ಮಾಡಬೇಕು ಅಂತ ಮಾಡಿಸಿ ಎಲ್ಲ ಮರಕ್ಕೂ ಸುತ್ತಿ ಅಲ್ಲೆಲ್ಲ ಜಾಗ ಎಲ್ಲ ಗಲೀಜು ಮಾಡಿ ಒಂದು ಪರಿಹಾರ ಆದಮೇಲೆ ಇನ್ನೊಂದು ಪರಿಹಾರವನ್ನು ಮಾಡಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಎಲ್ಲ ಮಾಡಿಸಿ, ಆದರೂ ಆಗಲಿಲ್ಲ ಸ್ವಾಮಿ. ಏನಾಗಲಿಲ್ಲ? ನೆಮ್ಮದಿ ಸಿಗಲಿಲ್ಲ. ನೆಮ್ಮದಿ ಸಿಗೋಲ್ಲ. ಪಾರಮಾರ್ಥಿಕವ ನೆಮ್ಮದಿ ಜ್ಯೋತಿಷ್ಯ ಫಲದಿಂದ ಸಿಗೋದಿಲ್ಲ, ಕರ್ಮಕಾಂಡದಿಂದ ಸಿಗೋದಿಲ್ಲ, ಉಪಾಸನ ಕಾಂಡದಿಂದ ಸಿಗೋದಿಲ್ಲ. ಎಷ್ಟೇ ದುಡಿದ್ರೂ ಸಿಗೋಲ್ಲ, ಎಷ್ಟೇ ಸಂಬಂಧಗಳಿಟ್ಕೊಂಡ್ರೂ ಸಿಗಲ್ಲ, ಎಷ್ಟೇ ಧಾರ್ಮಿಕರಾದರೂ ಸಿಗೋಲ್ಲ. ಪಾರಮಾರ್ಥಿಕ ಆನಂದ ನಿಮ್ಮಲ್ಲಿಯೇ, ನಿಮ್ಮ ಒಳಗೇ ಇದೆ. ಅದೇ ಆತ್ಮಸ್ವರೂಪ. ಅದನ್ನು ಜ್ಞಾನದಿಂದ ಮಾತ್ರಲೇ ತಿಳಿಬೇಕು ಹೊರತು ಅನ್ಯ ಮಾರ್ಗದಿಂದ ತಿಳಿಯೋಕ್ಕಾಗಲ್ಲ. ತಿಳಿಲಿಲ್ಲ ಅಂದರೆ ಭವಪಾಶಬದ್ಧ, ಅಂಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಅರ್ಥ. ಅವಾಗೇನಾಗುತ್ತೆ? ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಸನ್ನಿವೇಶ ಸತ್ಯ ಅಂತ ಗೊತ್ತಾಗುತ್ತೆ. ಆದರೆ ಆತ್ಮಜ್ಞಾನ ಇದ್ದರೆ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಸನ್ನಿವೇಶ ನಾಟಕ ಅಂತ ಗೊತ್ತಾಗುತ್ತೆ. ಲೈಫ್ ಇಸ್ ಎ ಡ್ರಾಮಾ ವೆನ್ ಯು ಹ್ಯಾವ್ ಎ ನಾಲೆಡ್ಜ್, ಸ್ಪಿರಿಚುವಲ್ ನಾಲೆಡ್ಜ್, ಸೆಲ್ಫ್ ನಾಲೆಡ್ಜ್. ಲೈಫ್ ಇಸ್ ರಿಯಲ್ ವೆನ್ ಯು ಡೋಂಟ್ ನೋ ಇಟ್, ದಿ ಆತ್ಮತತ್ವ. ಲೈಫ್ ಇಸ್ ಎ ರೋಲ್ ವೆನ್ ಯು ನೋ ಆತ್ಮತತ್ವಂ. ಲೈಫ್ ಇಸ್ ಎ ರೋಲರ್ ಕೋಸ್ಟರ್ ವೆನ್ ಯು ಡೋಂಟ್ ನೋ ಆತ್ಮತತ್ವ. ಅಷ್ಟೇ. ರೋಲರ್ ಕೋಸ್ಟರ, ಇಟ್ಸ್ ಅಪ್ ಟು ಯು. ROL ಜ್ಞಾನಂ, ROLLER ಅಜ್ಞಾನಂ. ಅಷ್ಟೇ. ಏನೋ ಬರ್ತಾ ಇದೆ. ಮುಂದಿನ ಶ್ಲೋಕ. ಅಜ್ಞಾನ ಪಂಕ ಪರಿಮಗ್ನಮಪೇತಸಾರಂ ದುಃಖಾಲಯಂ ಮರಣ ಜನ್ಮ ಜರಾವಸಕ್ತಂ ಸಂಸಾರ ಬಂಧನಮನಿತ್ಯಮವೇಕ್ಷ್ಯ ಧನ್ಯ ಜ್ಞಾನಾಸಿನಾ ತದವಶೀರ್ಯ ವಿನಿಶ್ಚಯಂತಿ. ಅಜ್ಞಾನ ಪಂಕ ಪರಿಮಗ್ನಮಪೇತಸಾರಂ ದುಃಖಾಲಯಂ ಮರಣ ಜನ್ಮ ಜರಾವಸಕ್ತಂ ಸಂಸಾರ ಬಂಧನಮನಿತ್ಯಮವೇಕ್ಷ್ಯ ಧನ್ಯ
ಜ್ಞಾನಾಸಿನಾ ತದವಶೀರ್ಯ ವಿನಿಶ್ಚಯಂತಿ. ಎಲ್ಲಿವರೆಗೂ ಅಹಂಕಾರ ಇರುತ್ತೋ ಅಲ್ಲಿವರೆಗೂ ನಮ್ಮ ಬಯೋಗ್ರಫಿಯನ್ನು ಈ 7ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಅಹಂಕಾರವನ್ನು ನೀಗಿಸಿ ಆತ್ಮವನ್ನು ತಗೊಂಡು ಬಂದರೆ ಧನ್ಯಾ. ಅಹಂಕಾರವನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಲೈಫ್ ಪೂರ್ತಿ. ಇದೆಲ್ಲ ನಮ್ಮ ಬಯೋಗ್ರಫಿ 7ನೇದು. ಏನೋ ಎಲ್ಲಿವರೆಗೂ ಅಹಂಕಾರ ಇರುತ್ತೋ ಅಲ್ಲಿವರೆಗೂ ಸಂಸಾರ ಬಂಧನ, ಭವಪಾಶಬದ್ಧಾಹ, ಜೀವಭಾವವೇ ಸಂಸಾರ. ಅಜ್ಞಾನ ಪಂಕ ಪರಿಮಗ್ನಂ ಅಪೇತ ಸಾರಂ. ಅಪೇತ ಸಾರಂ, ಸಾರವಿಲ್ಲದ ಸಂಸಾರ. ಅಪೇತ ಸಾರಂ ಅಂದರೆ ಹೂರ್ಣವಿಲ್ಲದ ಕಡುಬು. ಕಡುಬು ಮಾಡಿದ್ದೀರಿ, ಒಳಗಡೆ ಹೂರ್ಣವೇ ಇಲ್ಲ. ಬೇಳೆ ಹೂರ್ಣವೂ ಇಲ್ಲ, ಕೊಬ್ಬರಿ ಸಕ್ಕರೆನೂ ಇಲ್ಲ. ನೀವು ಅದು ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ. ಅದನ್ನು ಇದೆ ಅಂತ ಕಚ್ತೀರಿ, ಒಳಗಡೆ ಖಾಲಿ ಇದೆ. ಪಿತ್ಲೆಸ್, ಇಂಗ್ಲೀಷಲ್ಲಿ ಹಾಕಿದ ಹೆಸರು ಪಿತ್ಲೆಸ್ ಅಂತ. ಏನಿಲ್ಲ, ಹತ್ತಿರ ಹೋಗಿ ನೋಡಿ ಗೊತ್ತಾಗುತ್ತೆ. ದೂರದಿಂದ ಚೆನ್ನಾಗಿದೆ, ಕಡುಬು ತುಂಬ ಚೆನ್ನಾಗಿದೆಯಪ್ಪ, ಅದನ್ನು ತಿಂದಾಗ ಗೊತ್ತಾಗುತ್ತೆ ಇದು ಕಡುಬಲ್ಲ. ಅದಕ್ಕೆ ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಫೋಟೋಲೆಲ್ಲ ನೋಡಿ ನೀವು ಇದು ಹೋಗಬೇಡಿ ಅನ್ನೋದು. ಎಷ್ಟು ಫೋಟೋಲ್ಲಿ ಎಷ್ಟು ಚೆನ್ನಾಗಿದ್ದಾರೆ. ಅವಾಗ ಕೇಳಬೇಕು ನೀವು, ಯಾವ ಫೋನಲ್ಲಿ ಇವ್ರ ಫೋಟೋ ತೆಗೆದ್ರು ಅಂತ. ಅಪ್ಪೋಲು ತೆಗೆದಿದ್ದರೆ, ಅಪ್ಪೋನೋ ಒಪ್ಪೋಲು ತೆಗೆದರೆ ಖಂಡಿತ ಅದು ಫ್ಲಾಪೇ ಅಂತ. ಯಾಕಂದರೆ 25-30 ಪಿಕ್ಸೆಲ್ಲು ಈ ಕಲರೇ ಚೇಂಜ್ ಮಾಡಿಬಿಡ್ತದೆ, ಕಾಂಟೆಕ್ಸ್ಟೇ. ಅವರು ಎಲ್ಲ ಕೆನ್ಯಲ್ಲಿ ಹುಟ್ಟಿರ್ತಾರೆ, ಇಲ್ಲಿ ಫೋಟೋ ತೆಗೆದಿರ್ತಾರೆ, ಅದು ನಿಮಗೆ ಗುಜರಾತಲ್ಲಿ ಹುಟ್ಟಿರೋ ಥರ ತೋರಿಸಿರ್ತದೆ. ಅದನ್ನು ನೀವು ಹೋಗಿ ನೋಡಿಕೊಂಡ್ರೆ ಮುಗಿದ ಕತೆ. ಹತ್ತಿರ ಹೋದಾಗ ಗೊತ್ತಾಗತ್ತೆ, ಹಬ್ಬ ಹೊರಗಡೆಯಿಂದ ನೋಡೋಕ್ಕೆಲ್ಲರೂ ಚೆನ್ನ, ಹತ್ತಿರ ಹೋಗ್ತಿದ್ದಾಗೆ ಯು ಕಾಂಟ್. ಸಂಸ್ಕಾರಗಳು ನಮಗೆ ಗೊತ್ತಾಗುತ್ತೆ, ಹೇಗಿದೆ ಮನಸ್ಸು ಒಳಗಡೆ ಸಂಸ್ಕಾರಗಳು ಅಂತ. ಸುಮಾರು ಜನ ಯಾತಕ್ಕೆ ನಾನು ಲೈವ್ ಎಕ್ಸಾಂಪಲ್ ನೋಡಿದ್ದೀನಿ. ಮದುವೆ ಆಗ್ತಾರೆ, ಎಷ್ಟೋ ವರ್ಷ, 10-15 ವರ್ಷ ಆದಮೇಲೆ ಟ್ರೂ ರಿಯಾಲಿಟಿ ಆಫ್ ದಿ ಸ್ಪೌಸ್ ಗೊತ್ತಾಗುತ್ತೆ. ನೋಡೋಕ್ಕೆ ಮೇಕಪ್ ಎಲ್ಲ ತೆಗೆದುಬಿಡಿ, ಆವಾಗ ರಿಯಲ್ ಇದು. ಅದೊಂದು ದೈಹಿಕವಾಗಿ ಒಂದು ಮೇಕಪ್, ಒಂದು ಸಂಸ್ಕಾರಗಳ ಮೇಕಪ್ಪು. ಅದ್ಮಿ ಆ ಸಪ್ರೆಷನ್ ಮಾಡಿರ್ತಾರೆ, ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಒಂದು ದಿವಸ ಆಚೆ ಬರುತ್ತದು, ಆವಾಗ ಗೊತ್ತಾಗುತ್ತೆ, ಓ ಈ ಥರ ವ್ಯಕ್ತಿನ ಅಂತ ಅಲ್ವಾ. ಅಪೇತ ಸಾರಂ, ಹಾಲೋ, ಏನಿಲ್ಲ ಅದಲ್ಲಿ. ಯಾಕದಲ್ಲಿ ಏನಿಲ್ಲ ಅಂದರೆ ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದಾರಂತ. ಅಜ್ಞಾನ ಪಂಕ ಅಂದರೆ ಕೊಚ್ಚೆ ಅಂತ, ಕೆಸರು, ಸ್ಲಶ್ ಆಫ್ ಮಡ್. ಅಜ್ಞಾನ ಪಂಕ ಪರಿಮಗ್ನ. ಜೀವನದ ಪ್ರಾಬ್ಲಮ್ಸ್ ಎಲ್ಲ ಸತ್ಯ, ಅದಕ್ಕೆ ಪರಿಮಗ್ನ. ಅಪೇತ ಸಾರಂ. ಮತ್ತು ದುಃಖಾಲಯಂ, ದುಃಖಗಳ ದೇವಸ್ಥಾನ, ಆಲಯ, ಅಬೋರ್ಡ್ ಆಫ್ ಸ್ಟ್ರಗಲ್. ಮರಣ ಜನ್ಮ ಜರಾವಸಕ್ತಂ, ಹೇಳದೆ ಬೇಡ ಇದಕ್ಕೆಲ್ಲ ಅರ್ಥ. ನಮ್ಮದೇ ಜೀವನ ಆಗಿರೋದ್ರಿಂದ ಮರಣ ಜನ್ಮ ಜರಾವಸಕ್ತಂ, ಸತತವಾಗಿ ಕ್ಷಣ ಕ್ಷಣದಿಂದ ಶರೀರ ಮನಸ್ಸು ಬದಲಾವಣೆ ಆಗ್ತಾನೇ ಇದೆ. ಅಸ್ಥಿ ಜಾಯಿತೆ ವರ್ಧತೆ ವಿಪ್ರಣುತೆ ಅಪಕ್ಷೀಯತೆ ಪ್ರಣಶ್ಯತಿ, ಹೋಗ್ತಾ ಇದೆ. ಪ್ರತಿನಿತ್ಯ ಸಾಯ್ತಾ ಇದ್ದೀವಿ. ಪ್ರತಿ 3 ದಿವಸಕ್ಕೆ ನಮ್ಮ ಚರ್ಮ ಬದಲಾವಣೆ ಆಗುತ್ತೆ. ಪ್ರತಿ 3 ದಿವಸಕ್ಕೆ ನೀವು ಏನೇ ಲೋಷನ್ ಹಾಕೊಂಡು ತಿಕ್ಕಿ ಈ ಚರ್ಮ ಇರೋದಿಲ್ಲ. ಅದು ಒಣಗ್ತಿದೆ ಸ್ವಾಮಿ, ನವಂಬರ್ ಡಿಸೆಂಬರು ಅಥವಾ ಇವಾಗ ಒಣಗ್ತಿದೆ, ಸ್ವಲ್ಪ ಮಮ್ಮ ಅರ್ಥ ಹಾಕೊಳ್ಳಿ, ವ್ಯಾಸ್ಲಿನೋ ಏನೋ ಮಮ್ಮ ಅರ್ಥ ಹಾಕೊಳ್ಳಿ, ವ್ಯಾಸ್ಲಿನ್ ಲೋಷನ್ ಹಾಕೊಳ್ಳಿ. ಅದು ಕಾಲೆಲ್ಲ ಸೀಳ್ಬಿಟ್ಟಿದೆ, ತುಟಿ ಹೊಡೆದಿದೆ, ನೀವು ಏನೇ ಹಾಕೊಳ್ಳಿ. ಉಪ್ಪಿನಕಾಯಿ ಒಬ್ಬರು ಅಮ್ಮ ಹೊಡೆದಿದೆ, ಈ ಚೆನ್ನಾಗಿ ಹಾಕ್ಕೊಂಡು ಬಂದಿದ್ರು. ಯಾತಕ್ಕೆ ಇಷ್ಟೊಂದು ಹಾಕ್ಕೊಂಡಿದ್ರು ಅಂದರೆ, ಉಪ್ಪಿನಕಾಯಿ ತಿನ್ನೋಕ್ಕಾಗಲ್ಲ, ಸೀಳಿದೆ, ಅದು ಖಾರ, ಅದಕ್ಕೆ ಕವರ್ ಮಾಡೋಕ್ಕೆ ಹಾಕ್ಕೊಂಡಿದ್ದಾರೆ ವ್ಯಾಸ್ಲಿನ. ಉಪ್ಪಿನಕಾಯಿ ತಿನ್ನಬೇಕು ಅಂತ ಅದರಲ್ಲೂ ಬಿಡಲ್ಲ ನೋಡಿ. ಅದು ಏನಾಗ ಖಾರ ಚರ್ಮದ ಒಳಗಡೆ ಹೋದಾಗ ಅದು ಉರಿಯತ್ತಲ್ಲ. ಸರಿ, ಉಪ್ಪಿನಕಾಯಿ ಬಿಡ್ಬೋದು ತಾನೆ? ಇಲ್ಲ. ಅದೇ ಮರಣ ಜನ್ಮ ಜರಾವಸಕ್ತಂ ಸಂಸಾರ ಬಂಧನ ಅನಿತ್ಯಮವೇಕ್ಷ ಧನ್ಯ. ಸಂಸಾರದಲ್ಲಿ ಸಾರ ಇಲ್ಲ ಅಂತ ಗೊತ್ತಿರೋವನೇ ಧನ್ಯ. ಸಂಸಾರ ಬಂಧನಂ ಅನಿತ್ಯಂ ಅವೇಕ್ಷ್ಯ ಅಂದರೆ ನೋಡು, ವಿಚಾರ ಮಾಡು. ಧನ್ಯ.
ಹೇಗೆ ವಿಚಾರ ಮಾಡೋದು? ಜ್ಞಾನಾಸಿನ. ಅಸಿನ ಅಂದರೆ ಕತ್ತಿ, ಸ್ವಾರ್ಡ್ ಆಫ್ ನಾಲೆಡ್ಜ್. ಜ್ಞಾನಾಸಿನ ತದವಶೀರ್ಯ. ತದವಶೀರ್ಯ ಅಂದರೆ ಅವರು ಗುರುಕುಲ ಅನ್ನುವಂತಹ ಆಸ್ಪತ್ರೆಗೆ ಹೋಗಿದಾರಂತೆ. ಸಂಸಾರದ ಆಸ್ಪತ್ರೆ ನಮ್ಮ ಮನೆ. ಆದರೆ ಜ್ಞಾನಾಸಿನ ತದವಶೀರ್ಯ ಅಂದರೆ ಆ ಕತ್ತಿಯನ್ನು ತಗೊಂಡು ಅಜ್ಞಾನ ಅನ್ನುವಂತಹ ಡಿಸೀಸ್, ರೋಗವನ್ನು ತೆಗೆದಿದ್ದಾರೆ. ನಮ್ಮ ಗುರುಗಳು ಹೇಳ್ತಾರೆ ಇಗ್ನರೆನ್ಸೋ ಡೆಕ್ಟಮಿ. ಏನೇದೋ ಡೆಕ್ಟಮೀಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಅವ್ರು ಹೇಳೋದು ವಿತ್ ದಿಸ್ ವರ್ಡ್ ಆಫ್ ನಾಲೆಡ್ಜ್ ಹಿ ಗೋಸ್ ಟು ಎ ಗುರುಕುಲ ಕಾಲ್ಡ್ ಹಾಸ್ಪಿಟಲ್ ಆ್ಯಂಡ್ ದೇರ್ ಎ ಸರ್ಜನ್ ಕಾಲ್ಡ್ ಬ್ರಹ್ಮನಿಷ್ಠ ಜ್ಞಾನನಿಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ರಿಮೂವ್ಸ್ ಇಗ್ನೋರೆನ್ಸ್ ಡೆಕ್ಟಮಿ. ಇಲ್ಲಿ ಜ್ಞಾನಾಸಿನ ಅಂತಿದೆ. ಅಸಿನ ಅಂದರೆ ಚಾಕು, ಕತ್ತಿ, ಏನು ಬೇಕಾದರೂ ತಗೊಳ್ಳಿ. ತದವಶೀರ್ಯ ಆ ಜೀವಭಾವವನ್ನು, ಆ ತಪ್ಪು ಕಲ್ಪನೆಯನ್ನು ಈ ಜ್ಞಾನ ಅನ್ನುವಂತಹ ಚಾಕುವಿಂದ, ಕತ್ತಿಯಿಂದ ಕತ್ತರಿಸಿ ವಿನಿಶ್ಚಯಂತಿ ಅಂದರೆ ತದವಶೀರ್ಯ ಬ್ರಹ್ಮ ಅಂತ ಸಪ್ಲೈ ಮಾಡ್ಕೊಳ್ಬೇಕು ಸೆಂಟೆನ್ಸ್ ಕಂಪ್ಲೀಟ್ ಆಗೋಕ್ಕೆ. ವಿನಿಶ್ಚಯಂತಿ ಅಂದರೆ ಅವರ ನಿಜಸ್ವರೂಪವನ್ನು ಗುರುಕುಲದಲ್ಲಿ ಗುರುಮುಖೇನ ಜ್ಞಾನದ ಮೂಲಕ, ಗುರುಶಾಸ್ತ್ರ ಉಪದೇಶದ ಮೂಲಕ ಕಂಡುಕೊಳ್ತಾರೆ ಅಂತ. ಕೊನೆಯದು ಶಾಂತೈರನನ್ಯಮತಿಭಿರ್ಮಧುರಸ್ವಭಾವೈಃ ಏಕತ್ವನಿಶ್ಚಿತಮನೋಭಿರಪೇತಮೋಹೈಃ ಸಾಕಂ ವನೇಷು ವಿಜಿತಾತ್ಮಪದಸ್ವರೂಪಂ ತದ್ವಸ್ತು. ಒಂದು ಪಾಠ ಇದೆ, ಶಾಸ್ತ್ರೇಷು ಒಂದು ಪಾಠ ಇದೆ. ಶಾಸ್ತ್ರೇಷು ಇಸ್ ಎ ಬೆಟರ್ ರೀಡಿಂಗ್, ಅದನ್ನು ಮಾಡ್ಕೊಳ್ಳಿ. ಶಾಸ್ತ್ರೇಷು ಸಮ್ಯಗಮನಿಷಂ ವಿಮೃಶಂತಿ ಧನ್ಯಾಃ. ಶಾಸ್ತ್ರೇಷು ಸಮ್ಯಗಮನಿಷಂ ವಿಮೃಶಂತಿ ಧನ್ಯಾಃ. ಸಮ್ಯಗಮನಿಷಂ. ಶಾಸ್ತ್ರೇಷು ಸಮ್ಯಕ್ ಅನಿಶಂ ವಿಮೃಶಂತಿ ಧನ್ಯಾಃ. ಶಿಷ್ಯನ ಲಕ್ಷಣವನ್ನು ಹೇಳಿದ್ರು 7ನೇ ಶ್ಲೋಕದಲ್ಲಿ. ಅಂದರೆ ಅಜ್ಞಾನಿಯ ಲಕ್ಷಣ, ಶಿಷ್ಯನ ಲಕ್ಷಣ 1ರಿಂದ 6, ಜ್ಞಾನಿಯ ಆನಂದದ ಸ್ಥಿತಿ. 8ನೇದು ಗುರುವಿನ ಲಕ್ಷಣ. ಎಂತಹ ಗುರು ಈ ಥರ ಜ್ಞಾನವನ್ನು, ಆತ್ಮಜ್ಞಾನ 1ರಿಂದ 6 ಜ್ಞಾನವನ್ನು ಕೊಡಬಲ್ಲರು, ಅಂತಹ ಗುರುವನ್ನು ಅಪ್ರೋಚ್ ಮಾಡಬೇಕು. ಎಲ್ಲಿ ಸಿಗ್ತಾರೆ? ಕಷ್ಟ. ಶಾಂತೈಹಿ, ನೆಮ್ಮದಿ ಇರಬೇಕಂತೆ ಗುರುಗಳಿಗೆ ನೆಮ್ಮದಿ ಇರಬೇಕು. ಶಾಂತೈಹಿ, ಗುರುವನ್ನು ನೋಡಿದ ತಕ್ಷಣ ಇವರು ಬ್ರಹ್ಮಜ್ಞಾನಿಗಳು, ಇವರು ಸ್ವಲ್ಪ ಪರವಾಗಿಲ್ಲ, ಏನಾದ್ರು ಪ್ರಶ್ನೆ ಕೇಳಿದ್ರೆ ಹೇಳ್ತಾರೆ, ಕೋಪ ಮಾಡ್ಕೊಳ್ಳಲ್ಲ, ಸಿಡ್ಕೊಳ್ಳಲ್ಲ, ವಿಶ್ವಾಮಿತ್ರ ಥರ ಅಲ್ಲ, ಇಲ್ಲ ಅಂದರೆ ಮ್ಯಾಕ್ಸಿಮಮ್ ನಮ್ಮ ಮನೆಯವ್ರ ಥರ ಅಂತೂ ಅಲ್ಲ ಅಲ್ವಾ. ಏನೋ ಏತಿ ಅಂದರೆ ಪ್ರೀತಿ, ಸ್ವಲ್ಪ ಕೇಳ್ತೀವಿ, ಏನೋ ಸುಮ್ಮನೆ ರೇಗ್ತಾರೆ, ಆ ಥರ ಇಲ್ಲ. ಶಾಂತೈಹಿ. ಅನನ್ಯಮತಿ ಅಂದರೆ ಮತಿಹಿ ಅಂದರೆ ಬುದ್ಧಿ. ಅನನ್ಯವಾಗಿ, ಸತತವಾಗಿ ಆತ್ಮತತ್ವದಲ್ಲಿ ಮನಸ್ಸು ನಿಂತಿದೆ, ಅದಕ್ಕೆ ಅವರು ಶಾಂತರಾಗಿದ್ದಾರೆ. ಒಬ್ಬರನ್ನೇ ಚಿಂತನೆ ಮಾಡಬೇಕು ಅಂದರೆ ಮನಸ್ಸು ಏನಾಗುತ್ತೆ? ಕೋಪ ಬರುತ್ತೆ. ಐ ಆಮ್ ಆಲ್ವೇಸ್ ಥಿಂಕಿಂಗ್ ಆಫ್ ಯು, ಯು ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್, ಐ ಹ್ಯಾವ್ ಕೆಪ್ಟ್ ಯು ಕ್ಲೋಸ್ ಟು ಮೈ ಹಾರ್ಟ್. ಅದು ಆ ಥರ ಮಾತೆಲ್ಲ ಬಂದ ತಕ್ಷಣ ಅನ್ಕೊಂಬಿಡಿ ನಾಟಕ ಅಂತ. ಈ ಥರ ಮಾತು ಬರೋಕ್ಕೆ ಸಾಧ್ಯವೇ ಇಲ್ಲ. ಈ ಥರ ಯಾರು ಹೇಳ್ತಿದ್ದಾರೆ ಅಂದರೆ ಅದು ನಾಟಕ ಅಂತ. ಯಾಕಂದರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಈ ಮಾತು ಚೇಂಜ್ ಆಗುತ್ತೆ. ಗುರುಗಳ ಹತ್ರ ಅದು ಚೇಂಜ್ ಆಗಲ್ಲ, ಬ್ರಹ್ಮಜ್ಞಾನಿಗಳ ಹತ್ರ ಅದು ಆಗೋದೇ ಇಲ್ಲ. ಯು ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಯಾರೂ ಹೇಳಲ್ಲ, ಯಾಕಂದರೆ ಇನ್ನೊಬ್ರು ಇಲ್ಲೂ ಇಲ್ಲ ಅಲ್ಲಿ. ಐ ಹ್ಯಾವ್ ಕೆಪ್ಟ್ ಯು ಕ್ಲೋಸ್ ಟು ಮೈ ಹಾರ್ಟ್, ನಾಟಕ ಅಂತ ಅರ್ಥ. ಅಂದರೆ ಅರ್ಥಕಾಮದಲ್ಲಿ ಮನಸ್ಸು, ಶರೀರದ ಅವಲಂಬನೆಯಿಂದ ಆ ಮಾತು ಬರ್ತಾ ಇದೆ, ಮನಸ್ಸಿಂದ ಅವಲಂಬನೆಯಿಂದ ಆ ಮಾತು ಬರ್ತಾ ಇದೆ, ಆತ್ಮಜ್ಞಾನದಿಂದ ಆ ಮಾತು ಬರ್ತಾ ಇಲ್ಲ. ಯೋಚನೆ ಮಾಡಿ, ಇದೆಲ್ಲ ತುಂಬ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಸಾಲುಗಳು.
ಮತಿ ಅಂದರೆ ಬುದ್ಧಿ, ಅನನ್ಯ ಮತಿ ಅಂದರೆ ಸತತವಾಗಿ ಆ ಬ್ರಹ್ಮಾಕಾರ ವೃತ್ತಿಯಲ್ಲಿದೆ, ಅದಕ್ಕೆ ಅವರು ಶಾಂತರಾಗಿದ್ದಾರೆ. ಶಾಂತೈ ಅನನ್ಯಮತಿಭಿ ಮತ್ತು ಮಧುರ ಸ್ವಭಾವೈ, ತುಂಬ ಸ್ವಚ್ಛವಾದ ಪರ್ಸನಾಲಿಟಿ, ಶುಭ್ರ ಪರ್ಸನಾಲಿಟಿ, ಪ್ಯೂರ್ ಪರ್ಸನಾಲಿಟಿ. ಆ ಬ್ರಹ್ಮಜ್ಞಾನಿಗಳನ್ನು, ಗುರುಗಳನ್ನು ನೋಡಬೇಕು ಅಂದ್ರೆ ಮತ್ತೆ ನೋಡಬೇಕು, ಅವರ ಹತ್ರ ಮಾತಾಡಬೇಕು, ಸತ್ಸಂಗದಲ್ಲಿರಬೇಕು ಅಂತ ಅನಿಸ್ಬೇಕು. ಅಂತಹ ಗುರುಗಳನ್ನು ನಾವು ಅಪ್ರೋಚ್ ಮಾಡಬೇಕು. ಏಕತ್ವ ನಿಶ್ಚಿತ ಮನೋಭಿರ ಅಪೇತ ಮೋಹೈ. ಅಪೇತ ಮೋಹೈ ಅಂದರೆ ಎಲ್ಲ ಥರವಾದ ಮೋಹಗಳನ್ನು ದಾಟಿ ಅರಿಷಡ್ ವರ್ಗಕ್ಕೆ ಅಷ್ಟು ಬೆಲೆ ಕೊಡದೆ, ಏಕತ್ವ ನಿಶ್ಚಿತ ಅದ್ವೈತ ತತ್ವವೇ ಪರಮಾರ್ಥ ಸತ್ಯ ಅಂತ ತಿಳಿದು ಮೋಹವನ್ನೆಲ್ಲ ದಾಟಿ ಅರ್ಥಕಾಮಕ್ಕೆ ಬೆಲೆ ಕೊಡದೆ, ಧರ್ಮಕ್ಕೂ ಜಾಸ್ತಿ ಬೆಲೆ ಕೊಡದೆ, ಧರ್ಮಕ್ಕೆ ತಾತ್ಕಾಲಿಕವಾದ ಬೆಲೆಯನ್ನು ಕೊಟ್ಟು ಸದಾ ಅಖಂಡಾಕಾರ ವೃತ್ತಿಯಲ್ಲಿ ನೆಲೆ ನಿಂತಿರುವಂತಹ, ಇವತ್ತು ಅವರು ಮುನೀಶ್ವರರು ಬರಲಿಲ್ಲ, ಅದಕ್ಕೆ ಇದು ಬರ್ತಿದೆ. ಓ ಅದೇನಾ? ಇಲ್ಲ ಬೇರೆ ಇದೆ, ಪಟಾಕಿ. ಅದೇ ಏಕತ್ವ ನಿಶ್ಚಿತ ಮನೋಭಿರಪೇತ ಮೋಹೈ. ಅಂದರೆ ಯಾವ ರೀತಿಯಾದ ಮೋಹವೂ ಅವ್ರ ಮನಸ್ಸಿನಿಲ್ಲ. ಯಾವ ರೀತಿಯಾದ ಮೋಹ ಮನಸ್ಸಿನಿಲ್ಲ? ಜಗತ್ತು, ಸನ್ನಿವೇಶ, ವ್ಯಕ್ತಿ ನಮಗೆ ಆನಂದವನ್ನು ಕೊಡ್ತಾನೆ ಎನ್ನುವಂತಹ ಮೋಹ ಅವ್ರಿಗಿಲ್ಲ. ನಮಗಲ್ಲೇನು ಜಗತ್ತಿಂದ ಆನಂದ, ಈ ವ್ಯಕ್ತಿಯಿಂದ ಆನಂದ, ಈ ಸನ್ನಿವೇಶದಿಂದ ಆನಂದ, ಅದವ್ರಿಗಿಲ್ಲ. ಸಾಕಂ, ಇದ್ರ ಜೊತೆಗೆ, ಸಾಕಂ ಅಂದರೆ ಇದ್ರ ಜೊತೆಗೆ, ಯಾವುದ್ರ ಜೊತೆಗೆ? ಶಾಂತೈ ಅನನ್ಯಮತಿಭಿ ಮಧುರ ಸ್ವಭಾವೈ ಏಕತ್ವ ನಿಶ್ಚಿತ ಮನೋಭಿರ ಅಪೇತ ಮೋಹೈ. ಇದರ ಜೊತೆಗೆ ಸಾಕಂ ವನೇಶು, ಕಾಡಿನಲ್ಲಿ, ಮನೆಯೇ ಕಾಡು ಥರ ಇದ್ರೂ ಪರವಾಗಿಲ್ಲ, ಕಾಡಿನಲ್ಲಿ ಈ ಆತ್ಮಜ್ಞಾನದಿಂದ ತೃಪ್ತಿಯಿಂದ ವಿಜಿತಾತ್ಮ ಪದಸ್ವರೂಪಂ, ಪ್ರತಿನಿತ್ಯ ಈ ಜೀವಾತ್ಮ ಪರಮಾತ್ಮ ಅನ್ನುವಂಥ ಐಕ್ಯ ಸ್ವಭಾವವನ್ನು ಚಿಂತನೆ ಮಾಡ್ತಾ ವಿಜಿತಾತ್ಮ ಪದಸ್ವರೂಪಂ ಅಂದರೆ ಬ್ರಹ್ಮಜ್ಞಾನಿಗಳಾಗಿ ಈ ಮೋಕ್ಷ ಅನ್ನುವಂತಹವನ್ನು ಗಳಿಸಿ, ಹೇಗೆ ಗಳಿಸೋದು ಹೇಳಿದೆ ಇಷ್ಟೊತ್ತಿಗೆ. ಗುರುಗೆ ಮೋಕ್ಷವನ್ನು ಗಳಿಸಿ ಆಯಿತು, ಹಿ ಹ್ಯಾಸ್ ಅಟೈನ್ಡ್ ದ ಗೋಲ್. ಶಿಷ್ಯನಿಗೆ ಅದು ಇಟ್ ಈಸ್ ಎ ಗೋಲ್. ಒಬ್ಬರಿಗೆ ಡೆಸ್ಟಿನೇಷನ್ನು, ಒಬ್ಬರಿಗೆ ಅಟೈನ್ಮೆಂಟ್. ಯಾವುದು? ವಿಜಿತಾತ್ಮ ಪದಸ್ವರೂಪಂ. ವಿಜಿತಾತ್ಮ ಅಂದರೆ ವಿಶೇಷಣ ಆತ್ಮ, ಅಂದರೆ ಆ ಆತ್ಮವನ್ನು ಜ್ಞಾನದ ಮೂಲಕ ತಿಳಿದ ಮೇಲೆ, ನನ್ನ ಸ್ವರೂಪವನ್ನು ತಿಳಿದ ಮೇಲೆ ಗೋಲ್ ಇಸ್ ಅಕಂಪ್ಲಿಷ್ಡ್. ಪುರುಷಾರ್ಥ ನಿಶ್ಚಯವಾಯಿತು. ಗುರು, ಅಂತಹ ಗುರುವನ್ನು ಶಿಷ್ಯ ಏನು ಮಾಡಬೇಕು? ಅಪ್ರೋಚ್ ಮಾಡಿ ಅವನು ಆ ಗೋಲಿಗೆ ಹೋಗಬೇಕು. ತದ್ವಸ್ತು, ಅದು ಕರೆಕ್ಟ್ ರೀಡಿಂಗ್ ಇದೆ. ಇಲ್ಲ ಶಾಸ್ತ್ರೇಶು ಸಮ್ಯಕ್. ಸಮ್ಯಕ್ ಅಂದರೆ ತೀವ್ರವಾಗಿ, ಇಂಟೆನ್ಸ್ಲಿ. ಅನಿಶಂ, ಮತ್ತೆ ಮತ್ತೆ ಬಿಡದೆ. 7 ದಿವಸ ಆದಮೇಲೆ 9ನೇ ತಾರೀಕಿಂದ ಈ ಪುಸ್ತಕವನ್ನು ಕ್ಲೋಸ್ ಮಾಡಿ ನಿಮ್ಮ ನ್ಯೂಸ್ ಪೇಪರ್ ಕಬೋರ್ಡಲ್ಲಿ ಹಾಕಿ ಮುಂದಿನ ವರ್ಷಕ್ಕೆ ತೆಗೆಯುವಂಥದ್ದಲ್ಲ. ಅನಿಶಂ ಅಂದರೆ ಪ್ರತಿನಿತ್ಯ ಇದನ್ನು ಪಾರಾಯಣವನ್ನು ಮಾಡಬೇಕು, ಅನುಸಂಧಾನವನ್ನು ಮಾಡಬೇಕು. ಮುಂದಿನ ವರ್ಷ ಏನಾದ್ರು ಬಂದರೆ 3 ವರ್ಷದ ಪಾಠವನ್ನು ಟೆಸ್ಟ್ ಕೊಡ್ತೇನೆ, ಆಯಿತಾ? ಹಾಂ, ಆವಾಗ ಯಾರೇ ಚೆನ್ನಾಗಿ ಪಾಸ್ ಆಗ್ತಾರೋ ಅವಾಗ ಮುಂದಿನ ಟೆಕ್ಸ್ಟ್. ಯಾರೂ ಇರಲ್ಲ. ನಾನು, ಅವರು ರಘುನಾಥು, ಶ್ರೀಮತಿಯವರು, ರಾಮ್ ಗೋಪಾಲ್ ಅಷ್ಟೇ. ಮತ್ತು ಮೋಸ್ಟ್ಲಿ ಮೈಕ್ ಆಗ್ಬೇಕು, ಯಾರಿಲ್ಲ ಅಂದರೆ ಯಾರೂ ಇರಲ್ಲ. ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು. ಅನಿಶಮ್ ಅಂದರೆ ಮತ್ತೆ ಮತ್ತೆ ಈ ಚಿಂತನೆಯನ್ನು ಮಾಡಬೇಕು. ಬೇಜಾರೇ ಮಾಡ್ಕೊಳ್ಬಾರ್ದು. ಅಯ್ಯೋ ಇದೇನು ಬ್ರಹ್ಮ ತಾನೇ, ಆತ್ಮ ತಾನೇ, ಪೂಜೆ ಮಾಡೋಕ್ಕೆ ಬೇಜಾರಾಗತ್ತಾ ನಮಗೆ? ಆಗಲ್ವೇ? ಎಲ್ಲ ಮಾಡ್ತಾ ಇದ್ದರೆ, ಒಂದು ದಿವಸ ಮಾಡಿ ಬಿಟ್ಟರೆ ಅಲ್ಲ, ಪೂಜೆ ಮಾಡೋಕ್ಕೆ ಬೇಜಾರಾಗತ್ತಾ? ಊಟ ಮಾಡೋದು ನಿಲ್ಲಿಸಿದೀವ ಯಾವತ್ತಾದರೂ ಬೇಜಾರಾಗುತ್ತೆ ಅಂತ? ಎಷ್ಟು ಸತಿ ಇಡ್ಲಿ ತಿಂದಿಲ್ಲ? ತಿಂದಿರೋ ಇಡ್ಲಿನೇ ಎಷ್ಟು ಸತಿ ತಿಂದಿಲ್ಲ? ಎಷ್ಟು ಸತಿ ಉಪ್ಪಿಟ್ಟು ತಿಂದಿಲ್ಲ? ಏನೇ ಅಕ್ಕಿ ತರಿರೋ ಉಪ್ಪಿಟ್ಟನ್ನಿ, ಇದು ಬೇರೆ ಉಪ್ಪಿಟ್ಟನ್ನಿ, ಉಪ್ಪಿಟ್ಟೇ ತಾನೆ. ಒಂದು ದಿವಸ ಬೇಜಾರ. ಇಷ್ಟು 40-45 ವರ್ಷ ಆದ್ರೂ ವಾರ ಅದೇ ತಿಂತೀವಿ. ಆದರೆ ಬ್ರಹ್ಮ ವಸ್ತು ಬಂದಾಗ ಇದೇನು ಬ್ರಹ್ಮ ತಾನೆ, ಬೇಜಾರು, ಬೇರೆ ಏನೂ ಇಲ್ವಾ? ಇದೇನಿಲ್ಲ, ದೊಡ್ಡದಲ್ಲ ಅಂತಾರೆ, ಚಿಕ್ಕದಲ್ಲ ಅಂತಾರೆ, ಹೆಣ್ಣಲ್ಲ ಅಂತಾರೆ, ಗಂಡಲ್ಲ ಅಂತಾರೆ. ನಮಗೆ ಗೊತ್ತಿರೋದೇನೋ ಈಶ್ವರ ಗಂಡು, ಅಮ್ಮನವ್ರು ಹೆಣ್ಣು. ಅಮ್ಮನವ್ರಿಗೆ ಚೆನ್ನಾಗಿ ಸೀರೆ ಉಡಿಸಿ ಮಾಂಗಲ್ಯ ಎಲ್ಲ ಹಾಕಿ ಅದೆಲ್ಲ ಮಾಡಿ ಅರ್ಚನೆ ಮಾಡೋದು ಏನೋ ಥ್ರಿಲ್ಲ ನಮಗೆ. ಇದು ಏನು ಮಾಡಬೇಡ, ಸುಮ್ಮನೆ ಅನುಸಂಧಾನವನ್ನು ಮಾಡು ಅಂದರೆ ಅಯ್ಯೋ ಕಷ್ಟ. ಆವಾಗ ಹೌ ಟು ಕಂಟ್ರೋಲ್ ದಿ ಮೈಂಡ್ ಅಂತ ಕೇಳ್ಬಿಡೋದು ಅಲ್ವಾ?
ನಿನ್ನ ಬಗ್ಗೆ ನೀನೇ ಚಿಂತನೆ ಮಾಡೋದು ಬಹಳ ಸುಲಭ. ಅದು ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೊರಗಡೆ ಹೋಗಬೇಕು ಅಂದರೆ ಮನಸ್ಸು ಹೊರಗಡೆ ಹೋಗಬೇಕು, ಅಲ್ಲಿದೆ ಅಂತ. ನಿಜವಾದ ಪೂಜೆ ಆತ್ಮಪೂಜೆ. ಹಿಂದಿನ ಕ್ಲಾಸಲ್ಲಿ ಅದೊಂದು ಇಲ್ಲಿ ಕೊಟ್ಟೆ ಅಲ್ವಾ, ಷೋಡಶೋಪಚಾರ ಪೂಜೆ ಆತ್ಮದಲ್ಲಿ ಹೇಗೆ ಅಂತ. ಇಲ್ಲಲ್ವಾ, ಇದೆ ಅಲ್ವಾ? ಮುಂಡಕದಲ್ಲಿದೆ. ಅದೆಲ್ಲ ನಿತ್ಯ ಪ್ರತಿನಿತ್ಯ ಮೆಲಕ್ಕೆ ಹಾಕ್ತಾಯಿರಿ. ನನ್ನ ಸ್ವರೂಪವನ್ನು ನಿಲ್ಲದೆ ಆವಾಹನೆ, ಅದಕ್ಕೆ ಆಚಮನ ಎಲ್ಲ ಎಷ್ಟು ಚೆನ್ನಾಗಿತ್ತದು. ಮರ್ತೋಗ್ಬಿಟ್ಟಿದೆ ನೋಡಿ, ಅದು ಎಲ್ಲೋ ಪೇಪರಲ್ಲಿ ಕೆಳಗಡೆ ಇರುತ್ತೆ. ಆ ರೀತಿಯಾಗಿ ಶಾಸ್ತ್ರೇಶು ಸಮ್ಯಗನಿಶಂ ವಿಮೃಶಂತಿ ಧನ್ಯಾಹ. ವಿಮೃಶಂತಿ ಅಂದರೆ ವಿಚಾರಪೂರ್ವಕವಾಗಿ, ಮೀಮಾಂಸಾ ರೀತಿಯಾಗಿ ವೇದಾಂತ ವಾಕ್ಯಗಳಿಗೆ ವಿಚಾರ ಮಾಡೋಕ್ಕೆ ಹೆಸರು ಮೀಮಾಂಸಾ ಅಂತ. ಮಿಕ್ಕ ವೇದದ ವಾಕ್ಯಗಳಿಗೆ ವಿಚಾರ ಮಾಡೋಕ್ಕೆ ಹೆಸರು ವಿಚಾರ ಅಂತ. ವೇದಾಂತ ವಾಕ್ಯವನ್ನು ವಿಚಾರ ಮಾಡೋಕ್ಕೆ ಹೆಸರು ಮೀಮಾಂಸಾ. ಮಿಕ್ಕ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಚಾರ. ಆ ವಿಮರ್ಶಂತಿ ಅಂದರೆ ಮೀಮಾಂಸ ರೀತಿಯಾಗಿ ಅದನ್ನು ಚರ್ಚನೆ ಮಾಡ್ತಾ ಗುರುಶಾಸ್ತ್ರ ಉಪದೇಶ ಮೂಲಕ ಅವರೆಲ್ಲರೂ ಆತ್ಮಸ್ಥಿತಿಯಲ್ಲಿ ನೆಲೆ ನಿಂತು ಧನ್ಯರಾಗಿರ್ತಾರೆ. ಅವರೇ ಜೀವನ್ಮುಕ್ತರು, ಅವರೇ ಕೃತಕೃತ್ಯರು, ಕೃತ್ಸ್ನ ಕರ್ಮಕೃತ್, ಸ್ಥಿತಪ್ರಜ್ಞರು, ಎಲ್ಲವೂ ಅವರೇ ಗುಣಾತೀತರು. ಈ ರೀತಿಯಾಗಿ ನಾವೆಲ್ಲರೂ ಜ್ಞಾನಿಗಳಾಗಬೇಕು ಅಂತ ನಮ್ಮ ಶಂಕರ ಭಗವತ್ಪಾದಾಚಾರ್ಯರು 8 ಶ್ಲೋಕವನ್ನು ರಚಿಸಿ ಧನ್ಯಾಷ್ಟಕವನ್ನು ನಮ್ಮ ಕರುಣಿಸಿದ್ದಾರೆ. ಇಲ್ಲಿಗೆ ಧನ್ಯಾಷ್ಟಕ ಮುಗೀತು. ನಾಳೆಯಿಂದ ಆತ್ಮಜ್ಞಾನೋಪದೇಶ ವಿಧಿ. ಅದು ಕಲ್ತ ಮೇಲೆ ಇದನ್ನು ತಗೊಳ್ಬೇಕಾಗಿತ್ತು. ಇದು ಫ್ರೂಟ್, ಇದು ಫಲ. ಆತ್ಮಜ್ಞಾನ ಬಂದ ಮೇಲೆ ಹೇಗಿರಬೇಕು ಅನ್ನೋದಿದು. ನಮಗೆ ಫಸ್ಟ್ ಫಲ ಸಿಕ್ಬಿಟ್ಟಿದೆ. ಈಗ ಪಾಠಕ್ಕೆ ಹೋಗೋಣ. ಈ 4 ದಿವಸ ಹೇಳಿರುವಂಥದ್ದೇ, ಬೇರೆ ಏನೂ ಹೊಸದಲ್ಲ. ಇನ್ನೊಂದು ಬೇರೆ ಪದಗಳ ಜೊತೆಗೆ ಸ್ವಲ್ಪ ತರ್ಕದ ಬುದ್ಧಿ ಜೊತೆಗೆ, ತರ್ಕದ ಮನಸ್ಸಿನ ಜೊತೆಗೆ ಅದನ್ನು ನೋಡುವಂಥದ್ದು. ಎಷ್ಟಾಗತ್ತೋ ಅಷ್ಟು ನೋಡೋಣ. ಆಗಲಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೊಳ್ಬೇಡಿ, ಯಾಕಂದರೆ ಆಲ್ರೆಡಿ ಮಾಡಿದ್ದಾಯಿತು. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.